ನಿನ್ನೆ ಎಪಿಸೋಡ್ ಅಲ್ಲಿ ಮದುವೆ ಬಗ್ಗೆ ತರಾವರಿ ಸ್ಕಿಟ್ಗಳನ್ನ ನೋಡಿ ರಾತ್ರಿ ಕನ್ಸಲ್ಲೇ ಮದ್ವೆ ಆಗಿರೋರ್ಗೆ ಮದ್ವೆ ಆಗ್ಲೇಬೇಕು ಅಂತ ಕನ್ಸ್ ಕಂಡಿರೋರ್ಗೆ ಎಲ್ರಿಗೂ ವೆಲ್ಕಮ್ ಟು another ಎಪಿಸೋಡ್ ಆಫ್ ಮಜಾ ಭಾರತ. ನಾನು ನಿಮ್ಮ RJ ಸಿಂಧು. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ಪ್ರೀತಿ ಇಲ್ಲದ ಮೇಲೆ ಯಾವ ಮದ್ವೆನೂ ಕಂಪ್ಲೀಟ್ ಆಗಲ್ಲಪ್ಪ. ಆಕ್ಚುಲಿ ಪ್ರೀತಿಗೊಂದು ರೂಪ ಸಿಗೋದೆ ಮದ್ವೆ ಆದ್ಮೇಲೆ. ಪ್ರೀತಿಸೋ ಪ್ರತಿಯೊಂದು ಮನಸ್ಸಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಜಗತ್ತನ್ನೇ ಪ್ರೀತಿಸೋ ಅಂತ ಹೃದಯವಂತ ಜಿ ಮ್ಯಾನ್, ವೆಲ್ಕಮ್. ಥ್ಯಾಂಕ್ ಯು ಸಿಂಧು. ಆಲ್ ದಿ ಬೆಸ್ಟ್ ಗೈಸ್. ಕನ್ನಡದ ಯುವ ಮನಸ್ಸುಗಳ ಪ್ರೇಮ ದೇವತೆ ರಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸಿಂಧು. ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮೆಲ್ರಿಗೂ. ಪ್ರೀತಿ ಮಾಡೋರು ಯಾರಿಗೂ ಹೆದರಬೇಡಿ. ಸೊ ಇನ್ನು ಪ್ರೀತಿಗೆ ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್. ಇವರ ಪ್ರೀತಿಗೆ ಅದರ ರೀತಿಗೆ ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಪ್ಪ. ಮೈ ಲವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಸೊ ಜಡ್ಜಸ್, ಇಲ್ಲಿ ಮದ್ವೆಗೆ ರೆಡಿ ಇರೋಂತ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತಂದ್ರೆ ಲ್ಯಾಗೋ. ನೀವು ಮದ್ವೆ ಆಗುವಂತ ಹುಡುಗಿಗೆ ಯಾವ ತರ ಕ್ವಾಲಿಟೀಸ್ ಇರ್ಬೇಕಪ್ಪ? ಹುಡುಗಿಯರ್ ಅಂದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗೇ ಇರ್ತಾರೆ ಮೇಡಮ್. ಓಕೆ, ಅಲ್ವಾ? ಸೂಪರ್. ಹುಡುಗಿಯರ್ ಅಂದ್ರೇನೆ ಮಹಾಲಕ್ಷ್ಮಿಯವರು. ಪ್ರೀತಿಯಿಂದ ನೋಡ್ಕೊಂಡ್ರೆ ಗೌರವದಿಂದ ಇದ್ರೆ ಸಾಕು ಮೇಡಮ್, ಅಷ್ಟೇನೆ. ನಿಮ್ಗೇನ್ ಅನ್ಸುತ್ತೆ ನಾನು ನೋಡಿದ್ರೆ? ಏನಿಲ್ಲಪ್ಪ, ಒಂದ್ 10 ಮದ್ವೆ ಆಗಿ ಒಂದ್ 10 ಮಕ್ಳು ಇರೋಂಗ್ ಅನ್ಸುತ್ತೆ. ಕಾಲಕ್ಕೆ ಏನೇನ್ ಆಗ್ಬೇಕು ಅದಾಗ್ಲೇಬೇಕು. ಆದ್ರೆ ಬರಗಾಲದಲ್ಲಿ ಮಳೆ ಬಂದಂಗೆ ನಮ್ ಚಂದ್ರಣ್ಣ, ಯೂತ್ ಆಫ್ ದ ನೇಷನ್, ಅವ್ರಿಗೆ ಈ ವಯಸ್ಸಲ್ಲಿ ಲವ್ ಆಗಿದ್ಯಪ್ಪ, ಆಲ್ ದಿ ಬೆಸ್ಟ್ ಹೇಳ್ಬೇಕಾ ಇಲ್ಲ ಹುಷಾರ್ ಚಂದ್ರಣ್ಣ ಅಂತ ಹೇಳ್ಬೇಕಾ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರನ್ನೇ ಕರೆಣ. ಬರ್ಲಿ ಜೋರಾದ ಚಪ್ಪಾಳೆ ಫಾರ್ ವಿನೋದ್ ಗೊಬ್ಬರಗಾಲ ಅಂಡ್ ಟೀಮ್. ಅಯ್ಯಯ್ಯೋ, ಕಾಲೇಜಿಗೆ ಟೈಮ್ ಬೇರೆ ಆಯ್ತು, ಬಸ್ ಬೇರೆ ಮಿಸ್ ಆಯ್ತು ಅನ್ಸುತ್ತೆ. ಏನ್ ಮಾಡ್ಲಿ? ಮೊದ್ಲೇ ಈ ಏರಿಯಾ ಸರಿ ಇಲ್ಲ. ನಂತರ ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಹುಡುಗರು ಹಿಂದಿಂದನೇ ಬರ್ತಾರಂತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಪ್ಪು ನಂಕಿ 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 ಸಪ್ಪು ನಂಕಿ ಯಾರೇ ಬಲ್ಬಲ್ ಮಾತಾಡಕ್ಕಿಲ್ವಾ? ಲೇ, ಮನೇಲಿ ಅಕ್ಕ ತಂಗಿ ಇಲ್ವೇನೋ? ಮನೇಲಿ ಅಕ್ಕ ತಂಗಿರಿದ್ದಾರೆ, ಆದ್ರೆ ನನಗೆ ಅಂತ ಹೆಂಡತಿ ಇಲ್ವಲ್ಲ. ಮನೇಲಿ ಏನ್ ಹೇಳ್ಬಿಟ್ಟು ಬಂದಿದ್ಯಾ? ಮನೇಲಿ ಹೇಳಿ ಬಂದಿದ್ದೀನಿ, ಜಡ್ಜಸ್ಗೂ ಹೇಳಿದೀನಿ, ಕಂಟೆಂಟೆಂಟೆಸ್ಗೂ ಹೇಳಿದೀನಿ, ಆಡಿಯನ್ಸ್ಗೂ ಹೇಳಿದೀನಿ. ನೋಡ, ನೀನೇನ್ ಹೀರೋ ಅನ್ಕೊಂಡಿದ್ಯಾ? ನಿನಗೆ ವಯಸ್ಸಾಗತ್ತೆ, ನಿನ್ ಕೈಲಿ ಏನೂ ಆಗಲ್ಲ. ಮೋಸ ಅಲ್ವಾ? ನೀನ್ ಹೊಡೆಯಕ್ ಬಂದಂಗ ನಾನು ಸುಮ್ನೆ ಇರ್ಲಿಲ್ವಾ? ನಾನು ಹೊಡೆಯಕ್ ಬಂದಂಗ್ಲೂ ನೀನ್ ಸುಮ್ನೆ ಇರ್ಬೇಕು. ರೆಡಿ? ದುಡ್ಡು ನಾನ್ ಕೊಟ್ಟಿದ್ಕಲ್ಲ, ನೀನ್ ಓಡಿಸ್ಕೋಬೇಕು. ಹಂಗ ಮತ್ ಬೇಗ ಹೊಡಿ. ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್, ನನ್ಗೆ ಹೊಟ್ಟೆ ತುಂಬಲ್ವಲ್ಲ. ಏನ್ರಿ ಕಾಪಾಡಿದ್ರೆ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಮೈ ಮೇಲೆ ಬೀಳ್ತೀರಾ? ಅಲ್ಲ, ಅವ್ನ ಅಷ್ಟೊಂದು ಕಷ್ಟಪಟ್ಟು ಹೊಡೆದಿ ಓಡಿಸಿದ್ದೀನಿ, ನೀವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ಮತ್ತಿನ್ನೇನ್ ಹೇಳ್ಬೇಕು? ನಿಮ್ಗೆ ಮದುವೆ ಆಗಿದ್ಯಾ? ನಿಮ್ಗೆ ಬಾಯ್ ಫ್ರೆಂಡ್ ಇದೆನಾ? ಇಲ್ಲ. ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ? 5 ವರ್ಷದಿಂದ ನಾನ್ ನಿಮ್ ಹಿಂದೆ ಬಿದ್ದಿದ್ನಲ್ಲ, ನಾನ್ ನಿಮ್ ಬಾಯ್ ಫ್ರೆಂಡ್ ಆಗ್ತೀನಿ. ನಿಮಗ್ ಮಗಳಿದಾಳ? ಏಕೆ? ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ ಅಂದೆ. ಏಕೆ? ನಾನೇ ಮಗಳಾಗ್ ಬರ್ತೀನಿ. ವಾಟ್ ಎ ಜೋಕ್ಯಾ. ಯಾಕೆ? ನಾನ್ ನಿಮ್ನ ಮದುವೆ ಆಗೋಣ ಅಂತ ಇದ್ದೀನಿ, ಮಗಳಾಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಅಭ್ಯಾಸ ಏನಾದ್ರೂ ಇದೆಯಾ? ಅದೆಲ್ಲ ಕಾನ್ಫಿಡೆಂಟ್ ಇಲ್ದಿರೋ ಚಿಲ್ಲರ್ ಮಂಜು ಅಂತ ಮಾಡ್ಬೇಕು. ನನ್ನಂತ ಸ್ಮಾರ್ಟ್ ಗೈಸ್ ಅಲ್ಲ. ಮದುವೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮಾಮ್ಸ್, ನಿನ್ಗೇಂದ್ರ ಬುದ್ಧಿ ಇದೆಯಾ?
ಕಾನೂನು ಗೊತ್ತಿದ್ಯಾ? ನನ್ಗೆ ಈಗ ತಾನೇ 17 ತುಂಬಿ 18 ನೆಗಿತೈತೆ. ಮದುವೆ ಅಂತೀಯಲ್ಲ, ಹಾಗಾದ್ರೆ ನಾನೇನ್ ಹುಡುಗಿ ನೋಡೋದ್ ಬೇಡವಾ? ಬೇಡ ಮಾಮ್ಸ್, ನಾನು ಆಲ್ರೆಡಿ ಒಂದು ಹುಡುಗಿನ ನೋಡಿದ್ದೀನಿ. ಅವಳು ಹೇಗಿದ್ದಾಳೆ ಗೊತ್ತಾ? ಲೌಡ್ ಸ್ಪೀಕರ್ ಅಲ್ಲಿ ಕೇಳಿಸ್ತೀನಿ, ಕೇಳಿಸ್ಕೊ. ಅವಳ ಕೂದಲು ರೇಷ್ಮೆ ದಾರ, ಅವಳ ಕಣ್ಣು ಅರಳಿದ ತಾವರೆ, ಅವಳ ಮೂಗು ಕಪ್ರ ಮೂಗು, ಅವಳ ಕೆನ್ನೆ ಬೆಣ್ಣೆ. ಕ್ಯೂಟ್ ಪುಟ್ಟ. ಇವನಿಗೆ ಚಟ್ಟ ಹೊತ್ತ ವಯಸ್ಸಾಗಿದೆ, ಪುಟ್ಟ ಅಂತವಳಪ್ಪ. ಯಾರ್ ಪುಟ್ಟ ಅದು? ಅಮ್ಮ ನಿನ್ ಸೊಸೆ ಅಮ್ಮ. ಈಗ ತಾನೇ ನೋಡಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಸುತ್ತಾಡಿ ಇನ್ನೊಂದು 3 ದಿನದಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ, ಸುಮ್ನಿರು. ಕಿರಣ್, ಏನು ನಾನು ಇದುವರೆಗೂ ಯಾವ ಹುಡುಗಿಗೂ ಲವ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅದು ನಿನ್ ನೋಡಿದ್ಮೇಲೆ ಮಾತ್ರ. ನೋಡಿ ಅಂಕಲ್, ಅಂಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯ ಬದಲು ಕನ್ನಡದಲ್ಲಿ ನಿಮ್ಮ ಮಾವ ಅಂತ ಕರಿಬಾರ್ದ? ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪಂಗು ಅಂಕಲೇ ಅಂತ ಕರೆಯೋದು. ಇಂಗ್ಲಿಷ್ ನಾ ಬಡಿಯ, ಕನ್ನಡದಲ್ಲಿ ಹೇಳ್ತೀನಿ. ನನ್ ಮದ್ವೆ ಆಗ್ತೀಯಾ? ಲೇ ಹೋಗೋ ಬಾರೋ ಅಂದ್ಬಿಡ್ತೀನಿ ಅಷ್ಟೇ, ಅಷ್ಟೇ ಮರ್ಯಾದೆ ನಿನಗೆ. ಕಿರಣ್, ನನ್ಗೂ ಅದೇ ಆಸೆ ನಿನ್ ಕೈಲಿ ಹೋಗೋ ಬಾರೋ ತಪ್ಕೊಳ್ಳೋ ಮುದ್ದು ಮಾಡೋ ಅಂತ ಹೇಳ್ಸ್ಕೋಬೇಕು ಅಂತ. ನೋಡಿ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ. ಕಿರಣ್, ಯಾಕೆ ನನ್ನ ವಯಸ್ಸಾಗಿದೆ ಮುದ್ಕ ಮುದ್ಕ ಅಂತ ಇದ್ ಮಾಡ್ತೀಯ? ಕರೆಕ್ಟ್ ಆಗಿ ಹೇಳು, ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಅನ್ನಿಸ್ತಾ ಇದೆ? ಕಿರಣ್, ಇಲ್ಲಿ ಕೂತಿರೋ ಗೂಬೆಗಳಿಗೆ ಹೆದರ್ಕಬೇಕಾದ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಹೇಳು, ಏನ್ ಅನ್ನಿಸ್ತಾ ಇದೆ ಅಂತ. ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಸತ್ತೋಗಿರೋ ನಮ್ ತಾತ ನೆನ್ ಬರ್ತವ್ರೆ. ನಿಮ್ ತಾತ ಯಾಕೆ ಬಂದ? ನೀನ್ ಏನ್ ಮೂಸಾಕ್ ಬಂದನ? ಕಿರಣ್, ನನಗೆ ಕೋಪ ತುಸ್ಬೇಡ. ನನ್ ಕೋಪ ಹತ್ರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಹುಚ್ಚ ನನ್ನ ಮಗ. ನೋಡು, ನೀವು ಒಳಗಡೆ ಅಲ್ಲೂ ಜನತೆ ಎಲ್ಲ ಉದ್ರೋಗ್ಬಿಡ್ಬೇಕು. ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಕೇಳಿಸ್ಕೋ, ನನ್ನ ಹೃದಯ. ನಿನ್ ಕೈಲೇನೋ ಆಗುತ್ತೆ. ಪೊಲೀಸ್, ಪೊಲೀಸ್. ಕಿರಣ್, ಮಗು ಹಿಂದ ಯಾಕೋ ಬಿದ್ದಿದ್ಯಾ? ಕೆಡಿಕರಣ ಅಂತ. ನೋಡು, ನೋಡೋಕೆ 60 ವರ್ಷದ ಮುದ್ಕ ತರ ಕಾಣ್ತಿದ್ಯಾ. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ಹೆಣ್ಣು ಸಹನೆಯಲ್ಲಿ ಇದ್ರೆ ಭೂಮಿ ತಾಯಿ ಆಗ್ತಾಳೆ. ಅದೇ ಕೋಪ ಬಂದ್ರೆ ಭದ್ರಕಾಳಿ ಆಗ್ತಾಳೆ. ಭದ್ರಕಾಳಿ ಆಗ್ತಾಳೆ. ಸಾಕತ್ತು. ಏನ್ ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಲ್ಲಿ ಕುಂತ್ಕ ಮಾಡಿ, ಒಳ್ಳೆ ಪ್ರಶಸ್ತಿ ಸಿಗ್ತದೆ. ಅಯ್ಯ ನಿನ್ನ ಲೈ, ಎಷ್ಟು ದಿಮಾಕ್ ನಿನಗೆ. ನಿನಗೆ ಇಲ್ಲಿ ಹೇಳ್ರೆ ಅರ್ಥ ಆಗಲ್ಲ. ನಡಿಯೋ ಸ್ಟೇಷನ್ಗೆ. ಏಯ್ ನೀನು ಬಾರಮ್ಮ. ಐ ಲವ್ ಯು. ಏಯ್ ಮರ್ತು ಬಿಡು ಅಣ್ಣ. ಹಾಗಲ್ಲ, ನನ್ನ ಹೃದಯದಲ್ಲಿ ಎಲ್ಲ ಕಡೆ ಅವಳೇ ಇದ್ದಾಳೆ. ಐ ಲವ್ ಯು ಕಿರಣ್. ಏಯ್ ಅವಳನ್ನ ಮರಿಲಿಲ್ಲ ಅಂದ್ರೆ ಬೋಟಿ ಕಿತ್ತಾಕ್ಬಿಡ್ತೀನಿ ನನ್ನ ಮಗನೇ. ಹೆಂಗೋ ಇದೆ ಮೈಗೆ. ನೀವು ಬೋಟಿ ಕಿತ್ತಾಕ್ತಿರೋ ಅಥವಾ ಕೈಮ ಕಿತ್ತಾಕ್ತಿರೋ, ನಾನಂತೂ ಬಿಡಲ್ಲ. ಐ ಲವ್ ಯು. ನಿನಗೆ ಹೀಗೆ ಹೇಳಿದ ಅರ್ಥ ಆಗಲ್ಲ. ಮಾಡ್ತೀನಿ ತಾಳು ಸಾಹೇಬ್ರೇ. ಶಿವ ಶಿವ ಸಾರಿ ಸರ್. ಸರ್ ಏನ್ ಮಾಡಿದ್ರು ಸರ್ ಅವರು? ನಿಜ ಕೇಳದೆ ಬಾಯ್ ಬಿಡ್ಲಿಲ್ಲ, ಅದಕ್ಕೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಎದ್ದಳಕ್ಕೆ 6 ತಿಂಗಳು ಬೇಕು. ಸರ್, 3rd ಡಿಗ್ರಿ ಟ್ರೀಟ್ಮೆಂಟ್ ಅಂದ್ರೆ ಒಳ್ಳೆ ಕೈ ಸಾಕದ? ಇಲ್ಲ ಗಣಪ, ರೈಸ್ ಹಾಕ್ಬಿಟ್ಟು ಚಟ್ಟಿ ಹಾಕ್ಬಿಟ್ಟು ಹೊಡ್ತುಂಬ ಉಣಿಸ್ತೀವಿ. ಸರಿ. ನೀವು ಯಾವನ್ರಿ ಸೀನಿಯರ್ ಕಾಮಿಡಿ ಪೀಸು? ಕಿರಣ್, ನೀನು ನಮ್ಮ ಸ್ಟೇಷನ್ಗೆ ಬಂದಿದ್ಯಾ? ನೋಡಿ ಅಂಕಲ್, 5 ವರ್ಷದಿಂದ ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದ. ಆದ್ರೆ ಇವತ್ತು ಮೈಯೆಲ್ಲ ಮುಟ್ಟಿ ಮಾತಾಡಿಸ್ತಿದ್ದಾನೆ. ಓ, ನಿಮ್ಮ ಅಣ್ಣ ಹೇಳಿದ ಪೀಸ್ ಇದೇನಾ? ಲವ್ ಮಾಡ್ತಿದ್ಯಾ ಅವಳನ್ನ? ಮಾಡ್ತಾ ಇದ್ದೀನಿ ಸರ್. ಅವಳು ನಿನ್ನ ಲವ್ ಮಾಡ್ತಿದ್ದಾಳ? ಮಾಡ್ತಾವಳೆ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ನನ್ನ ಮಗನೇ, ಇಷ್ಟ ಇಲ್ಲ ಅಂದ್ರೆ ಕಟ್ಕೊಂಡಿರೋ ಹೆಂಡತಿನೇ ಮುಟ್ಟಂಗಿಲ್ಲ ಅಂತದ್ರಲ್ಲಿ ನನಗೆ ಪರಿಚಯ ಇರೋ ಹುಡುಗಿನ ಮೈ ಮುಡ್ತೀಯ ನನ್ನ ಮಗನು. ಸರ್, ಎಲ್ಲುಗ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೊಡಿರಿ, ಇಲ್ಲೂ ಮಾತ್ರ ಹೊಡಿಬೇಡಿ. ಯಾಕೆ? ಇಲ್ಲಿ ಅವಳಿದ್ದಾಳೆ. ನಿನಗೇನ್ ಬೇಕು ಕರೆಕ್ಟ್ ಆಗಿ ಹೇಳು. ಅವಳು ಸಾಕ್ಸಲ್ಲಿ ಜಾಗ ಬೇಕು ಸರ್. ಏನ್ರಿ ಅವನು? ಎಲ್ಲರೂ ಹೃದಯದಲ್ಲಿ ಜಾಗ ಬೇಕು ಅಂದ್ರೆ ಇವ್ನು ಕಾಲಿಗೆ ಸಾಕ್ಸಲ್ ಜಾಗ ಬೇಕಂತ. ಅವಳು ಪ್ರತಿ ಹೆಜ್ಜೆಲ್ಲೂ ನಾನಿರ್ಬೇಕು ಅಂತ ಬಯಸ್ತೀನಿ ಸರ್. ಕಾಂಚಲೆ
ಪಿ ಶಿವರಾನು ಸರ್ ಕರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡು. ಎಸ್ ಸರ್. ಮರ್ತಿದ್ದೀನಿ ಅಂತ ಹೇಳೋ. ಕಿರಣ್ ಐ ಲವ್ ಯು. ಮರಿತೀನಿ ಅಂತ ಹೇಳೋ. ಐ ಲವ್ ಯು ಮರ್ತ್ಯಾ ಅವಳನ್ನ ಮರ್ತ್ಯಾ? ಮರಿಯಲ್ಲ ಸರ್, ನಾನು ಸತ್ರು ಅವಳ ಜೊತೆನೆ ಸಾಯ್ತೀನಿ, ಬದುಕಿದ್ರು ಅವಳ ಜೊತೆನೆ ಸಾಯ್ತೀನಿ. ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ, ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ. ಸರ್ ಇವನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀನಿ. ಎಸ್ ಸರ್. ಮರಿತೀನಿ ಅಂತ ಹೇಳೋ ಅವಳನ್ನ. ಸರ್ 2 ಸಲ ಹೇಳ್ಬೇಕು ಸರ್, ನೀವೇನೇ ಮಾಡಿದ್ರು ಮರೆಯಕ್ಕಾಗಲ್ಲ. ಮರಿತೀನಿ ಅಂತ ಹೇಳೋ. ಐ ಲವ್ ಯು ಕಿರಣ್. ಇವಾಗ ಮರಿತೀನಿ ಅಂತ ಹೇಳಬೇಕು ಅವನು. ಎಸ್ ಸರ್. ಐ ಲವ್ ಯು ಕಿರಣ್. ನನ್ಗೆ ಈಗ ಗೊತ್ತಾಯ್ತು ಕಣಮ್ಮ, ಈ 80s ಅಲ್ಲಿ 90s ಅಲ್ಲಿ ಹುಟ್ಟಿರೋ ಹುಡುಗರು ಇರ್ತಾರಲ್ಲ, ಲವ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾರೆ. ಅದೇ 2000 ಮೇಲೆ ಹುಟ್ಟಿರೋ ಹುಡುಗರು ಇದಾರಲ್ಲ, ಲವ್ಗೋಸ್ಕರ ತಲೆ ಕೆಡ್ಸ್ಕೊಳಲ್ಲ. ನೀನಲ್ಲದ ನಿಮ್ಮ ಅಕ್ಕ. ಇವನನ್ನ ಸರಿಯಾಗಿ ನೋಡ್ಕೊತಿರು. 2 ನಿಮಿಷ ಟೀ ಕುಡ್ಕೊಂಬರ್ತೀನಿ. ಎಸ್ ಸರ್. ಅಲ್ಲಮ್ಮ, ನೀನಾದ್ರೆ ಪ್ರಾಣನೇ ಕೊಡ್ತಾನೆ, ಮದ್ವೆ ಆಗೋದಲ್ವಾ ಇವನ್ನೇ? ನನಗ್ ಬೇಡಪ್ಪ, ನನಗೇನ್ ಕಮ್ಮಿ ಇದೆ. ಈ ಬ್ಯೂಟಿ ಒಂದ್ಸಲ ಹೂ ಅಂದ್ರೆ ನಾನು ಹಿಂದೆ 1000 ಹುಡುಗರ ಕ್ಯೂ ನಿಲ್ತಾರೆ. ಅಂತದ್ರಲ್ಲಿ ಇಂಥ ಮುದ್ಕನ್ ಯಾಕೆ ಮದ್ವೆ ಆಗಿ? ನನಗೆ ಇವನ್ ಕಾಟ ತಪ್ಪಿದ್ರೆ ಸಾಕು, ಏನಾದ್ರೂ ಮಾಡಿ ಅಷ್ಟೇ. ಕಿರಣ್ ಹೋಗಲ. ಕಿರಣ್. ಬೆಳಗ್ಗೆಯಿಂದ ಅಷ್ಟು ಹೊಡೆದ್ವಿ, ಅಷ್ಟು ಟಾರ್ಚರ್ ಕೊಟ್ವಿ, ಆದ್ರೂ ಕಿರಣ್ ಕಿರಣ್ ಅಂತ ಯಾಕೋ ಸಾಯ್ತಿದ್ಯಾ? ಯಾಕೆ? ಲವ್, ಆ ಪ್ರೀತಿಗೆ ಅಷ್ಟು ಶಕ್ತಿ. ಲವ್ ಇಸ್ ಗ್ರೇಟ್. ನೀವು ತುಂಬಾ ಗ್ರೇಟ್. ನಿಮ್ಗೆ ಅರ್ಥ ಆಗಿದೆ, ಆದ್ರೆ ಅವಳಿಗೆ ಅರ್ಥ ಆಗಿಲ್ಲ. ಆಕ್ಚುಲಿ ನನ್ಗೆಲ್ಲ ಅರ್ಥ ಆಯ್ತು. ಅಂದ್ರೆ ನೀವ್ ಯಾಕೆ ನನ್ನ ಮದ್ವೆ ಆಗ್ಬಾರ್ದು? ಏನ್ ಹೇಳ್ತಾ ಇದ್ದೀರಾ? ಎಸ್, ಐ ಕಾಂಟ್ ಬಿಲೀವ್ ದಿಸ್. ಐ ಲವ್ ಯು. ಎದೊಳೆ ಹತ್ರ ಬನ್ನಿ. ಹೇಳಿ. ಬಿಚ್ಚಿ, ಕಾಕ ಬಿಚ್ಚಿ. ಸಾರಿ ಸಾರಿ. ತಪ್ಕೊಳ್ಳಿ. ಮುತ್ ಕೊಡಿ, ಕೊಡಿ. ಏನ್ ಹೇಳ್ತೀರಾ? ನೋಡಿ, ನಾವ್ ಇಷ್ಟಪಟ್ಟವ್ರು ನಮ್ಗೆ ಸಿಗ್ನಿಲ್ಲ ಅಂತ ನಾವ್ ಯಾವತ್ತೂ ಅವ್ರಿಗೆ ತೊಂದರೆ ಕೊಡಕ್ ಹೋಗ್ಬಾರ್ದು. ಎಲ್ಲಿದ್ರು ಚೆನ್ನಾಗಿರಿ ಅಂತ ಬಿಟ್ಬಿಡ್ಬೇಕು. ನಾವ್ ಇಷ್ಟಪಡೋದ್ಕಿಂತ ನಮ್ಮನ್ನ ಇಷ್ಟಪಡೋರ್ನ ನಾವ್ ಇಷ್ಟಪಟ್ರೆ ನಿಜವಾಗ್ಲೂ ಚೆನ್ನಾಗಿರ್ತೀವಿ. ಇನ್ನೊಂದು ಸರಿ ಆ ಹುಡುಗಿ ಕಡೆ ನೋಡಲ್ಲ ಅಂತ ಹೇಳಿದ್ನ ಟಾರ್ಚರ್ ಕೊಟ್ಯಾ? ವಾಟ್ ಇಸ್ ದಿಸ್? ನೀವೇ ಹೇಳಿದ್ರಲ್ಲ ಸರ್, ಅವಳಿಗಂತೂ ಇವನ್ ಪ್ರೀತಿ ಇಷ್ಟ ಆಗಿಲ್ಲ, ಆದ್ರೆ ನನಗೆ ಇವನ್ ಮನ್ಸು ಇವನ್ ಪ್ರೀತಿ ಇಷ್ಟ ಆಯ್ತು ಸರ್. ನನಗಂತೂ ಹೇಗೆ ಹಿಂದೆ ಮುಂದೆ ಯಾರು ಇಲ್ಲ, ಅದಕ್ಕೆ ಇವನ್ನ ಮದ್ವೆ ಆಗ್ಬಿಟ್ಟೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಪಿಸಿ? ಯಾಕೆ ಸರ್, ಏನಾಯ್ತು? ನಿನ್ಗೆ ಹೇಳದೆ ಮರ್ತಿದ್ದೆ. ಇವನು ಯಾವತ್ತು ಆ ಹುಡುಗಿಯಿಂದ ಹೋಗ್ಬಾರ್ದು ಅಂತ ಹೋಗುವಾಗ ಅವನಿಗೊಂದು ಇಂಪಾರ್ಟೆಂಟ್ ನರನೇ ಕಟ್ ಮಾಡಿದ್ದೆ. ಇದ್ಯಾಕೋ ನಮ್ ಚಂದ್ರನ ಲವ್ ಸ್ಟೋರಿ ತರಾನೇ ಇದೆ. ಸ್ಟಾಪ್. ಏನೇನು? ಏನ್ ಬೇಕಾದ್ರೂ ಕರೀರಿ, ಅಣ್ಣ ಅಂತ ಮಾತ್ರ ಹೇಳ್ಬಿಡಿ. ಯಾಕೆ? ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ನನಗೋಸ್ಕರ ಎಷ್ಟು ಜನ ಹುಡುಗಿರ್ ಕಾಯ್ತಾ ಅಲ್ವಾ? ನಿಮ್ಗೆ ಹೇಗೆ ಅನ್ಸ್ತು ರಚಿ ಅವ್ರೆ? ನನಗೆ ಯೂಶ್ವಲಿ ಲವ್ ಸ್ಟೋರೀಸ್ ತುಂಬ ಇಷ್ಟ ಆಗತ್ತೆ ಆಯ್ತಾ. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು ಈ ಲವ್ ಸ್ಟೋರಿ. ಆ್ಯಂಡ್ ಚಂದ್ರಪ್ರಭಾ ಅವರ ಎಂಟ್ರಿ ಆಗಿರ್ಬೋದು, ಅವ್ರ ಗೆಟಪ್ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಅವ್ರ ಆ್ಯಕ್ಷನ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಜಸ್ಟ್ ಆಸಮ್. ತುಂಬ ಚೆನ್ನಾಗಿ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ಬಂದರೆ ಆಟೋಮೆಟಿಕ್ಕಾಗಿ ನಗು ಬಂದ್ಬಿಡುತ್ತೆ. ಏನೋ ಒಂದು ಸ್ಪಾರ್ಕ್ ಇತ್ತು ಇವತ್ತು ಆಕ್ಚುಲಿ ಚಂದ್ರಪ್ರಭಾ ಅವ್ರ ಹತ್ರ. ಬೆರಳು ಹಿಂಗ ಅಂದ ತಕ್ಷಣ ಅಂದ ತಕ್ಷಣ ಅದಕ್ಕೆ ನಿಜವಾಗ್ಲೂ ಮುದ್ದು ಕೊಟ್ರ? ಅದೇ ಅವ್ಳು ದೂರ ಹಿಡಿಬೇಕಾಯ್ತು ಮೇಡಮ್, ಹತ್ರನೇ ತಂದು. ಪ್ರಾಕ್ಟೀಸ್ ಅಲ್ಲೆಲ್ಲ ಹಿಂಗೆ ಮಾಡ್ತಿದೆ, ಇರ್ಲಿ ಬಾ ಅಂತಂದ್ರು.
ಏನಾಗಲ್ಲ ಬಿಡು. ರಿಯಾಕ್ಷನ್ ತಗೋಬೇಕಪ್ಪಿ ಅಂತಾರೆ. ಏನು ಆಗ್ತದಪ್ಪ. ಮಲ್ಲಿಕಾ ತುಂಬಾ ಏನ್ ಇಷ್ಟ ಆಯ್ತು ಗೊತ್ತಾ ನೀವು? ಅಯ್ಯೋ ನನಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂತಾರೆ ಅಂತ ತಕ್ಷಣ ಎಲ್ಲ ಹುಡುಗರು ಎದ್ದು ಓಡೋಗೋ ತರ ಇದ್ರು. ಸೊ ಹಾಗೆ ಅಂಡ್ ಆಸ್ ಯೂಶುವಲ್ ಮಲ್ಲಿಕಾ ನೀವು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಅದಾದ್ಮೇಲೆ ನಮ್ಮ ಕ್ಯೂಟ್ ಡಾಲ್ ಲಾಸ್ಟ್ ಅಲ್ಲಿ ನನಗೆ ನಿಮ್ ಮದ್ವೆ ಆಗಿದ ತಕ್ಷಣ ಶಿವು ಬಂದು ನಿಮ್ಗೆ ಅಯ್ಯೋ ಅಂತ ಹೇಳಿದ್ರಲ್ಲ, ನಾನೇನ್ ಅನ್ಕೊಂಡೆ ಅಂದ್ರೆ ಎಕ್ಸಾಕ್ಟ್ಲಿ ಎಸ್. ನಾನು ಆಕ್ಚುಲಿ ಅವಾಗ ಜಸ್ಟ್ ಚಂದ್ರಪ್ರಭಾ ಅವ್ರು ಹೇಳಿದ್ರು ಒಂದ್ ಮಾತು, ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರೆ ನಾವ್ ಅವ್ರನ್ನ ಮದ್ವೆ ಆಗ್ಬೇಕು ಅಂತ. ಅವ್ರು ಬಂದಿದ ತಕ್ಷಣ ನಾನೇನು ಶಿವು ನೀವನ್ನ ಇಷ್ಟಪಡ್ತಿದ್ದಾರೆ ಇವಾಗ ಏನು ಮತ್ತೆ ಒತ್ತ ಸೀನ್ ಅನ್ನೋ ತರ. ಬಟ್ ಲಾಸ್ಟ್ ಸಖತ್ ಪಂಚ್ ಕೊಟ್ರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಒಂದು ಪಂಚಿಂಗ್ ಡೈಲಾಗ್ ಇತ್ತು. ಅಂಡ್ ಶಿವು ಇಸ್ ಬ್ಯಾಕ್ ವಿತ್ ಎಕ್ಸ್ಪ್ರೆಷನ್ ಅಂಡ್ ಶಿಟ್ಚಾಡೋ ಶಿವ. ಅದು ಆ ಕ್ಯಾರೆಕ್ಟರ್ ನಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ನಾನು ಮಜಾ ಮಾಡಿದೆ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಜಿ ಮ್ಯಾನ್, ಈ ಲವ್ ಸ್ಟೋರಿ ಹೆಂಗಿತ್ತಪ್ಪ? ಇದು ಸ್ಟಾರ್ಟಿಂಗ್ ಇಂದ ಮಲ್ಲಿಕಾ ಕಾಮಿಡಿ ಶುರು ಮಾಡಿದ್ಲು. ನನ್ ಬ್ಯೂಟಿ ನೋಡಿ, ನನ್ನ ಅಂದ ನೋಡಿ ಅಂತ ಹೇಳಿ ಸ್ಟಾರ್ಟಿಂಗ್ ಇಂದ ಕಾಮಿಡಿಯಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಗೊಬ್ಬರ ಐ ಥಿಂಕ್ ಈ ಸೀಸನ್ ಅಲ್ಲಿ ಸೂಪರ್ ಸ್ಟಾರ್. ತುಂಬಾ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಿದೆ ಅದು. ಆ ಹಳೆ ಪಿಕ್ಚರ್ ಅಲ್ಲಿ ಫೈಟ್ ಅಂದ್ ಕೂಡ್ಲೆ ಹಿಂಗೆ ನಿಲ್ಲೋರಿತ್ತು. ಆಮೇಲೆ ಎಲ್ಲ ಸ್ಟಿಲ್ ಅಲ್ಲೆಲ್ಲ ಇಬ್ರೆ, ಶಂಕರ್ ನಾಗ್, ಅಂಬರೀಶ್. ಆ ಟೈಮಲ್ಲಿ ಒಂದು ಸೀಸನ್ ಕರಾಟೆ ಅಂತ ಬಂತು. ಸೊ ಆ ಪೋಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ವರ್ಕೌಟ್, ಚೆನ್ನಾಗಿ ವರ್ಕೌಟ್ ಆಯ್ತು. ಅಂಡ್ ಆಫ್ ಕೋರ್ಸ್ ಹೈಲೈಟ್ ವಾಸ್ ನಮ್ಮ ಜೂನಿಯರ್ ರೊಮ್ಯಾನ್ಸಿಂಗ್ ಸ್ಟಾರ್ ಚಂದ್ರಪ್ರಭಾ ಎಂಟ್ರಿ. ಆಮೇಲೆ ನಿಜವಾಗಿ ಹೇಳ್ತೀನಿ, ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತದು. ಆಲ್ವೇಸ್ ಗೈಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. 100% ಎಂಟರ್ಟೈನ್ಮೆಂಟ್ ಇತ್ತು. 100% ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಮೆಲ್ರಿಗೂ ಗೊತ್ತು, ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾನು ಆಗ್ಲೇ ಹೇಳಿದ್ದೆ, ಈ ಪ್ರೀತಿ ಅನ್ನೋದು ಪರಿಪೂರ್ಣ ಆಗೋದು ಮದ್ವೆ ಆದ್ಮೇಲೆನೆ. ಐ ಲವ್ ಯು ಅನ್ನೋದಕ್ಕಿಂತ ವಿಲ್ ಯು ಮ್ಯಾರಿ ಮೀ ಅನ್ನೋದು ನಿಜವಾದ ಪ್ರಪೋಸಲ್ ಅಂತ ನನ್ಗನ್ಸುತ್ತೆ. ಒಂದರ್ಥದಲ್ಲಿ ದಂಪತಿಗಳೇ ನಿಜವಾದ ವ್ಯಾಲೆಂಟೈನ್ಸ್ ಅಲ್ವಾ? ಸೊ ನಮ್ಮ ಕಲಾವಿದರಲ್ಲೇ ಮದ್ವೆ ಆಗಿರೋರು ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸೋಣ. ಅನಿಲ ಎಲ್ಲಪ್ಪ ಇದ್ಯಾ? ಇವತ್ತು ವ್ಯಾಲೆಂಟೈನ್ಸ್ ಡೇ, ಕೆಲ್ಸಕ್ ಬಂದಿದ್ಯಾ? ತುಂಬಾ ಮಿಸ್ ಮಾಡ್ಕೋತೀನಿ ಮೇಡಮ್. ಓ ಚುಚ್ಚು, ಐ ಮಿಸ್ ಯು ಅನಿ. ಆಕ್ಚುಲಿ ನಮ್ದು ಲವ್ ಕಮ್ ಅರೇಂಜ್ 10 years ಆದ್ಮೇಲೆ ನಾವು ಮ್ಯಾರೇಜ್ ಆಗಿದ್ದು. ನಾವು ಮಜಬಾರದಿಂದ ಕಾಲ್ ಬಂತು 2 months ಮ್ಯಾರೇಜ್ ಆದ್ಮೇಲೆ. ಅನಿಲ್ ಹಿಂಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಮೇಲೆ ನಂಗೆ ತುಂಬ ಖುಷಿ ಆಯಿತು. ನನ್ನ ಗಂಡ ತನ್ನ ಕನಸನ್ನು ನನಸು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತಂದು ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ನನ್ನ ತಂದೆನ ಕಳ್ಕೊಂಡ್ಮೇಲೆ ನನ್ನ ಜೊತೆ ನನಗೆ ತಂದೆ ಪ್ರೀತಿ ನೀಡಿದವರು ಅನಿಲ್ ಅವರು. ಆ್ಯಕ್ಚುಲಿ ನನಗೆ ಬರೀ ಗಂಡ ಅಂತ ಹೇಳ್ಕೊಂಡ್ರೆ ಕಡಿಮೆ. ಆ್ಯಕ್ಚುಲಿ ನನಗೆ ಒಳ್ಳೆಯ ಫ್ರೆಂಡು, ಅಪ್ಪ ಅಮ್ಮ, ಲೈಫ್ ಪಾರ್ಟ್ನರು ಎಲ್ಲದನ್ನು ಕೂಡ ಅನಿಲ್ ಅಂತ ಹೇಳಿದರೆ ತಪ್ಪಾಗ್ಲಾರ್ದು. I miss you, Anil. Wow! I love you so much. ಈ ತರ ಸಪೋರ್ಟಿವ್ ವೈಫ್ ಎಲ್ರಿಗೂ ಸಿಗೋದು ಕಷ್ಟ ಅಲ್ವಾ? ಅವಳಿಗೆ ಪ್ರಪೋಸು ಅದೆಲ್ಲ ಆಯ್ತು. ಅದಾದ್ಮೇಲೆ ಅವಳನ್ನ ನನಗೆ ಕೊಡಲ್ಲ ಅಂತ ಮಾತು ಬಂತು. ಅಂದ್ರೆ ಇದು ಕಾರಣ ಇಷ್ಟೇ ಮೇಡಮ್, ನಾನು ಜಾಸ್ತಿ ಓದಿಲ್ಲ ಅನ್ನೋದೊಂದು, ಅದಾದ್ಮೇಲೆ ಒಂದು ಜಾಬ್ ಇಲ್ಲ ಅನ್ನೋದೊಂದು. ನಾನು ಒಂದೇ ಮಾತು ಹೇಳಿದೆ ಮೇಡಮ್, ನಿನ್ನ ನಾನು ಇಲ್ಲಿಟ್ಕೊಂಡು ಪ್ರೀತಿ ಮಾಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ಯಾವತ್ತು ನಿನಗೆ ನೋವಾಗದೆ ಇರಂಗೆ ನಾನು ಜೊತೆಲೇ ಇರ್ತೀನಿ ಅಂತಂದು ಹೇಳಿದೆ ಮೇಡಮ್. ಅದಾದ್ಮೇಲೆ ಮತ್ತೆ ಅವ್ರಿಗೆ ಇವ್ರಿಗೆ ಮೇಡಮ್ ಹೆಂಗೋ ಒಂದು ಮಾಡಿ ಮನೇಲಿ ಹೇಳಿದೆ. ಅದಾದ್ಮೇಲೆ ಅವ್ರ ಮನೇಲಿ ಆಯ್ತು ರನ್ನಿಂಗ್ ರೇಸ್, ನಾನು ಜೀವನದಲ್ಲಿ ರನ್ನಿಂಗ್ ರೇಸ್ ಮಾತ್ರ ಮಾಡಲ್ಲ ಅಂತ ಹೇಳಿದೆ ಮೇಡಮ್. ರನ್ನಿಂಗ್ ರೇಸ್ ಅಲ್ಲಿ ನನಗೆ ಇಷ್ಟೇ ಇಲ್ಲ ಮೇಡಮ್, ತುಂಬಾ ಸುಸ್ತಾಗುತ್ತೆ ಓಡೋಗ್ಬಿಟ್ರೆ. ಹಂಗಾಗಿ ನಾನು ಒಂದೇ ಮಾತು ಹೇಳಿದೆ ಮೇಡಮ್, ಬೇಡ ಆ ಥರದ್ದೆಲ್ಲ ಮಾಡೋದು ಬೇಡ. ಸರಿ ಅವ್ರು ಒಪ್ಪದೇ ಇದ್ರೂ ನಾನು ಒಪ್ಪಿಸ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಕೊನೆಗೆ ಕೊಡ್ಲಿಲ್ಲ ಅಂದ್ರೆ ನೋಡೋಣ. ನೋಡಿದ್ರ ಆಮೇಲೆ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಮೇಡಮ್. ಪ್ರತಿ ಒಂದು ಕೆಲಸಕ್ಕೆ ಏನೋ ಒಂದು ಹ್ಯಾಪಿ ಎಂಡಿಂಗ್, ಖುಷಿಯಾಗಿದ್ದೀರಾ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೇನ್. ಖುಷಿಯಾಗಿರಿ.
ಓಕೆ, ಸೊ ಈಗ ನಾವು ನಮ್ಮ ಸೀನಿಯರ್ ಮೋಸ್ಟ್ ವ್ಯಾಲೆಂಟೈನ್ ಅವ್ರನ್ನ ಮಾತಾಡ್ಸೋಣ. ಜಿ ಮ್ಯಾನ್ ಅವರೇ, ನಿಮ್ದು ಮತ್ತೆ ಪಲ್ಲವಿ ಮ್ಯಾಮ್ದು ಒಂದು ಸಾರ್ಥಕವಾದಂತ ಲವ್ ಸ್ಟೋರಿ, ಒಂದು ದಾಂಪತ್ಯ ಅಂತಾನೆ ಹೇಳ್ಬೋದು. ಸೊ ಈ ವ್ಯಾಲೆಂಟೈನ್ಸ್ ಡೇ ಸೊ ನಿಮ್ಗೊಂದು ಸರ್ಪ್ರೈಸ್ ಇದೆ. ನಿಮ್ಮ ಮದುವೆಯ ಕೆಲವು ಮೆಮೊರೀಸ್ ನ ಒಂದ್ ಸ್ವಲ್ಪ ರೀಕಲೆಕ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಸಿ ಫೋಟೋಸ್ ಪ್ಲೀಸ್. Oh my god! ಹಳ್ಳಕ್ಕೆ ಬೀಳ್ತಾ ಇದೀನಿ ಅಂತ ಗೊತ್ತಾಗ್ತಿಲ್ಲ. ಫ್ರಾಂಕ್ಲಿ ಟೆಲಿಂಗ್, ದ ಬೆಸ್ಟ್ ಡಿಸಿಷನ್ ಅಲ್ಲ ನನ್ನಲ್ಲ, ನನ್ನ ಪೇರೆಂಟ್ಸ್ ಡಿಸಿಷನ್ ಬಟ್ ದ ಬೆಸ್ಟ್ ಡಿಸಿಷನ್. ನಿಂಗೆ ನಾನು, ನನಗೆ ನೀನಂತ ಇರಬೇಕು ಅಂತ. ಆಕ್ಚುಲಿ ಅದು ತಪ್ಪೇ. ನಾನು ನೀನು ಒಂದಾಗಿರ್ಬೇಕು. ನನ್ನನ್ನು ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ. ಈಗ ಲಾಟ್ ಆಫ್ ಟೈಮು ನಾವು ಕಣ್ಣಲ್ಲೇ ಮಾತಾಡ್ತೀವಿ. ನಾನು ಏನು ಹೇಳ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗುತ್ತೆ, ಅವಳು ಏನು ಹೇಳ್ತಾ ಇದೆ ನನ್ಗೆ ಗೊತ್ತಾಗುತ್ತೆ. ಓಕೆ, ಇದು ಅವಳ ಮನಸ್ಸಲ್ಲಿ ಇದೆ ಅಂತ. ಸೊ ಅದಕ್ಕಿಂತ ಮಿಗಿಲಾದ ಯಾವುದು ಸಂಬಂಧ ಯಾವುದು ಬೇರೆ ಇಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಶಿ ಗಿವ್ಸ್ ಅಸ್ ಕಿಡ್ಸ್. ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನು ನೋಡ್ಕೊಳ್ಳೋದು, ಇಟ್ಸ್ ಅ ಹ್ಯೂಜ್ ಜವಾಬ್ದಾರಿ. ಅದನ್ನ ನಾವು ಎಷ್ಟು ಅವ್ರಿಗೆ ಮಾಡಿದ್ರು ಕಮ್ಮಿನೇ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಹಾಯ್ ಕಾನನಿ, ಸರ್ಪ್ರೈಸ್. ನಮ್ಮ ಮದುವೆ ಬಗ್ಗೆ ಮಾತಾಡಕ್ಕೆ ನಾನು ಒಳ್ಳೆ ಜಾಗದಲ್ಲಿದ್ದೀನಿ. ನಾನು ಹುಟ್ಟಿದಲ್ಲಿದ್ದು ನಾನು ಬೆಳೆದಿದ್ದ ಮನೆಯಲ್ಲಿ, ನನ್ನ ತಾಯಿ ಮನೆಯಲ್ಲಿ. ಈ ಮನೆಯಲ್ಲಿ ನಾನು ಹುಡುಗಿಯಾಗಿರುವಾಗ ತುಂಬ ಕನ್ಸ್ಕೊಂಡಿದ್ದೆ, ನನ್ನ ಯಜಮಾನ್ರು ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತೆಲ್ಲ. ಆ್ಯಂಡ್ ಇವತ್ತು ನಾನು ಹೇಳ್ತೀನಿ, ನನ್ನ ಎಲ್ಲ ಕನಸು ನಿಜ ಆಗಿದೆ. ಬಿಕಾಸ್ ನಾನು ಮದುವೆ ಆಗಿದ್ದ ಅಂಥ ವ್ಯಕ್ತಿ. ಸೊ ಕಾನನಿ, ನನ್ನ ಲೈಫಲ್ಲಿ ನೀವು ಬಂದ ಮೇಲೆ ಪ್ರತಿದಿನ ನಮಗೆ ಪ್ರೇಮಿಗಳ ದಿನಾಚರಣೆ. ಯಾಕಂದರೆ ನೀವು ನನಗೆ ಒಳ್ಳೆ ಫ್ರೆಂಡ್ ಆಗಿ, ನನ್ನ ಕಂಪ್ಯಾನಿಯನ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ನನ್ನ ಗೈಡ್ ಮಾಡಿದ್ದೀರಾ. ಆ್ಯಂಡ್ ಐ ಥಿಂಕ್ ಎಲ್ಲ ಗಂಡ ಹೆಂಡತಿಯರು ಒಬ್ರಿಗೊಬ್ರು ವಿ ಹ್ಯಾವ್ ಟು ಬಿ ದಟ್ ಸಪೋರ್ಟ್. ಬಿಕಾಸ್ ಒಳ್ಳೆ ಟೈಮಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಕಷ್ಟ ಬಂದಾಗ ನಮ್ಮ ಜೊತೆ ಇರೋದು ನಮ್ಮ ಹಸ್ಬೆಂಡ್, ನಮ್ಮ ಸ್ಪೌಸ್ ಮಾತ್ರ. ಮತ್ತು ಮಕ್ಕಳ ವಿಷಯದಲ್ಲಿ ಬರುವಾಗಲೂ ನಾವು ಜೊತೆಯಲ್ಲೇ ಎಲ್ಲ ಡಿಸಿಷನ್ ತಗೊಂಡು ಖುಷಿಯಾಗಿ ಎಲ್ಲನೂ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ನಮ್ಮ ಲೈಫ್ ಹೀಗೆ ನಡಿಬೇಕಂತ ಆಸೆ. ಮತ್ತು ಐ ಲವ್ ಯು ಆಲ್ವೇಸ್ ಆ್ಯಂಡ್ ಎವ್ರಿ ಡೇ ಇಸ್ ಅ ವ್ಯಾಲೆಂಟೈನ್ಸ್ ಡೇ ಫಾರ್ ಮೀ. ಮತ್ತು ಏನು ಸಂದರ್ಭಗಳು ಏನು ಮಾತಾಡಲಿ ನಾನು, ಅಂದರೆ ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಬಂದಿದೆ. ಅಂದರೆ ಯು ಬಿನ್ ಮ್ಯಾರಿಡ್ ಫಾರ್ ಮೋರ್ 20 years ಈಗ. ಐ ನೆವರ್ ಸೀನ್ ಯು ಗೆಟ್ ಆ್ಯಂಗ್ರಿ. ಮತ್ತು ಪೇಷನ್ಸ್ ಅಂತ ಒಂದು ಅವಾರ್ಡ್ ಇದ್ದರೆ ನಿಮಗೆ ನಾನು ಕೊಡಬೇಕು. ಸೊ ಅದೇ. ಆ್ಯಂಡ್ ಒಬ್ರೋದು ಮಾತ್ರ ಅಲ್ಲ, ನನಗೂ ಪೇಷನ್ಸ್ ಕಳಿಸಿದ್ದೀರ ನೀವು. ನಿಮಗೆ ಊಟಕ್ಕೆ ಕಾಯ್ತಾ ನಾನು ಕಲ್ತ್ಬಿಡ್ತೀನಿ. ಸೊ ಇಟ್ ಹ್ಯಾವ್ ಟು ಟೆಲ್ ಅಬೌಟ್, ಇಟ್ಸ್ ನಾಟ್ ದಟ್ ನಮ್ಮ ಮಧ್ಯೆ ಜಗಳ ಆಗಿಲ್ಲ ಅಂತ, ಬಟ್ ಎವ್ರಿ ಜಗಳ ನೀವು ಅದನ್ನು ಹೆಂಗೆ ನೀವು ಹೇಗೆ ಅದನ್ನು ಟ್ರೀಟ್ ಮಾಡಿದ್ದೀರಂದರೆ ನನ್ನ ಇಗ್ನೋರ್ ಮಾಡ್ತಾ ಇದ್ರಿ. ಸೊ ಐ ಥಿಂಕ್ ದಟ್ಸ್ ಅ ರೈಟ್ ವೇ. ಯಾವತ್ತೂ ನಾವು ಆರ್ಗ್ಯುಮೆಂಟ್ಸಿಗೆ ಇಳಿದಿಲ್ಲ. ಯು ಆರ್ ದ ಪರ್ಫೆಕ್ಟ್ ಹಸ್ಬೆಂಡ್ ಅಂತಾನೆ ಹೇಳ್ಬೋದು. How cute is this? Actually, ನಾನು ಹೇಳಿದೆಲ್ಲ, there is no much of difference between me and her. ಊರಲ್ಲಿ ಇದ್ದಾಳೆ, there is some work happening. ನಾನು ನಿಜ this was a surprise. ನಂಗೆ ಗೊತ್ತೂ ಇಲ್ಲ. ಅವಳ ಈಗೀಗ ಸ್ವಲ್ಪ ಆಕ್ಚುಲಿ ಗಂಡ ಹತ್ರ ಏನು ಮುಚ್ಚಿಡಬಾರ್ದು, ಬಟ್ ಇದನ್ನೆಲ್ಲ ಮುಚ್ಚಿಟ್ಟಿದ್ದಾಳೆ. ಇದು ಒಳ್ಳೆ ಸೀಕ್ರೆಟ್ ಏನೇ ನಾನು ಕೇಳಿದೆ. ಅಲ್ಲ, ಒಳ್ಳೆ ಸೀಕ್ರೆಟ್. ಓಕೆ, ದಿಸ್ ವಾಸ್ ನಿಜವಾಗಿ ನನಗೆ ಸರ್ಪ್ರೈಸ್. ಇಟ್ಸ್ ವೆರಿ ಟಚಿಂಗ್. ಅಂದ್ರೆ ಹೆಂಡತಿ ಗಂಡನ ಹೊಗಳೋದಂದ್ರೆ ವಿಚಿತ್ರ ಅನ್ಸುತ್ತೆ, ನನಗೂ ಹಾಗೆ ಅನಿಸ್ತು. ಫ್ರಾಂಕ್ಲಿ ಟೆಲ್ಲಿಂಗ್, ಇವನ್ ನಾನು ಐ ಆಮ್ ಲಕ್ಕಿ ಟು ಗೆಟ್ ಹರ್. ಜಗಳ ಆದಾಗ ನಾನು ಮಾತಾಡ್ತೇನೆ ಇರಲಿಲ್ಲ. ಆಯ್ತಾ, 2 ದಿವಸ ಹಿಂಗೆ ಸುಮ್ಮನೆ ಮೌನವ್ರತ, ಸುಮ್ಮನೆ ಮಾತಾಡೋದು ಜಾಸ್ತಿ ಆಗುತ್ತೆ ಬೇಡ ಅಂತ. ಬಟ್ ಇಟ್ಸ್ ಇನಿಷಿಯಲ್ ಸ್ಟೇಜಸ್ ಆಫ್ ಲೈಫ್ ಅಂತ. ಆಮೇಲೆ ಯು ಗೆಟ್ ಯೂಸ್ ಟು ಈಚ್ ಅದರ್. ನಾನು ಹೇಳಿದೆಲ್ಲ, ದಟ್ಸ್ ಅ ಜಗತ್ತಲ್ಲಿರೋ ಪವಿತ್ರ ಬಂಧದಲ್ಲಿ ಇದೊಂದು. ಇದು ಆಕ್ಚುಲಿ ಇಟ್ಸ್ ಲೈಕ್ ಯು ಹ್ಯಾವ್ ಟು ಸ್ಪೆಂಡ್ ಎ ಹೋಲ್ lifetime with the one, and I am lucky to get her. Simple. ನಾನು ಹೇಳ್ಬೇಕು, I am really lucky to get her. How sweet. And ಯುವ ಪೀಳಿಗೆಗೆ ನೀವೊಂದು ಆದರ್ಶ ದಂಪತಿಗಳು. ಸೊ ನಿಮ್ಮ ಈ ಜರ್ನಿ ಹೀಗೆ ಸಾಗ್ತಾ ಇರಲಿ, ಖುಷಿಯಾಗಿರಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸ್ಪ್ರೆಡ್ ದ ಹ್ಯಾಪಿನೆಸ್. ಥ್ಯಾಂಕ್ ಯು ಸೋ ಮಚ್. ಕಾಗಿದೆ ನೀನಿಲ್ಲದೆ ಈ ಸಂಜೆಯ ಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ ಈ
ಸಂತೆ ಸಾಕಾಗಿದೆ ಏಕಾಂತವೇ ಆಲಾಪವು ಏಕಾಂಗಿಯ ಸಲ್ಲಾಪವು ಈ ಮೌನ ಬಿಸಿಯಾಗಿದೆ ಹೋ ಈ ಮೌನ ಬಿಸಿಯಾಗಿದೆ. ಆಯ್ ಜಾನು, ನೀನು ತುಂಬ ಮಿಸ್ ಮಾಡ್ತಿದ್ದೀನಿ, ಬೇಗ ಬಾ ಮನೆಗೆ. ನಿಲ್ದೆ ಮನೆಗೆ ಕಳೆನೇ ಇಲ್ಲ, ಹೋಟ್ಲು ಊಟ ತಿಂಡಿ ಸೇರ್ತಿಲ್ಲ, ನಿನ್ನ ಕೈ ಅಡುಗೆ ತುಂಬಾ ಮಿಸ್ ಮಾಡ್ತಿದ್ದೀನಿ, ಬೇಗ ಬಾ ಮನೆಗೆ. ಮಿಸ್ ಯು ಜಾನು. ವಾವ್ ಸೌಮ್ಯ, ಓ ಮೈ ಗಾಡ್. ಎಸ್, ಹೇಳಿ ಜಾನು. ಜಾನು, ಅಯ್ಯೋ ಮೈ ಗಾಡ್, ಅವ್ರು ತುಂಬಾ ಶೈ ಆಕ್ಚುಲಿ, ಮಾತಾಡೋದೇ ಕಷ್ಟ. ಅವ್ರು ತುಂಬಾ ಇಂಟ್ರೋವರ್ಟ್ ಪರ್ಸನ್. ಅವ್ರು ಇಷ್ಟು ಚೆನ್ನಾಗಿ ಈ ತರ ಸಾಂಗ್ ಹೇಳಿ ಮೆಸೇಜ್ ಕಳ್ಸಿದಾರೆ ಅಂದ್ರೆ ಮೈ ಗಾಡ್, ನಂಗೆ ಅದೇ ನಂಬಕ್ ಆಗ್ತಾ ಇಲ್ಲ. ಲವ್ ಯು ಜಾನು, ಮಿಸ್ಸಿಂಗ್ ಯು ಸೋ ಮಚ್. ಈಗಲೇ ಕಳ್ಸ್ಕೊಟ್ರೆ ಈಗಲೇ ಬಂದ್ಬಿಡ್ತೀನಿ. ಬಾಯ್ ಬಾಯ್ ಬಾಯ್. ಇಲ್ಲ ಏನಂದ್ರೆ ಈ ಸರಿ ಕಳ್ಸ್ಕೊಡ್ರು. ಏನೋ ಅಂದ್ರೆ ಇಲ್ಲ, ಎಲ್ರೂ ಹೇಳ್ತಾರೆ ಲಕ್ಕಿ ಲಕ್ಕಿ, ನಾವು ಅವ್ರನ್ನ ಪಡೆದಿರಕ್ಕೆ ಲಕ್ಕಿ ಅಂತೇಳಿ. ಬಟ್ ಈ ಟ್ರೂ ಸೆನ್ಸ್ ಅಲ್ಲಿ ಇಸ್ ದ ಬೆಸ್ಟ್ ಹಸ್ಬೆಂಡ್ ಒನ್ ಕ್ಯಾನ್ ಎವರ್ ಗೆಟ್ ಅಂತ ಹೇಳ್ತೀನಿ. ತುಂಬಾ ಅಂದ್ರೆ ಎಲ್ರೂ ಹೆಣ್ಮಕ್ಳು ತನ್ನ ಮದ್ವೆ ಆಗೋ ಹುಡುಗನಲ್ಲಿ ತಂದೆನ್ ಕಾಣ್ತಾರೆ, ತಂದೆ ತರ ಇರ್ಬೇಕು ಅಂತ. ನನ್ ಗಂಡನಲ್ಲಿ ನಂಗೆ ತಾಯಿ ಸಿಕ್ಕಿದ್ದಾರೆ ಆಕ್ಚುಲಿ. ಅವ್ರಿಗೆ ಅವ್ರದ್ದು ತನ್ ಸ್ವಂತ, ತನ್ ಲೈಕ್ಸ್, ತನ್ ಲೈಫ್ ಅಂತ ಏನೂ ಇಲ್ಲ. ಐ ಮೀನ್ ದ ವರ್ಲ್ಡ್ ಟು ಹಿಮ್. ನಾನು ನನ್ನ ಖುಷಿಲೇ ಅವ್ರ ಖುಷಿ, ಎವ್ರಿಥಿಂಗ್ ಫ್ಯಾಮಿಲಿಗೋಸ್ಕರ. ಬಿಕಾಸ್ ನನ್ನ ಮದುವೆ ಆಗಿ 12 ವರ್ಷ ಆಗಿದೆ, ಹಂಗೆ ನನಗೆ 11 ವರ್ಷದ ಮಗ ಇದ್ದಾನೆ. ಅಂಥ ಟೈಮಲ್ಲಿ ನಾನು ಇಷ್ಟು, ಈಗ ಎಲ್ರಿಗೂ ಇರುತ್ತೆ ಅಲ್ವಾ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಲಿ ಅಂತ, ಅಂಥದ್ರಲ್ಲಿ ಅವರು ನನ್ನ ಆಸೆಗೋಸ್ಕರ, ನನ್ನ ಖುಷಿಗೋಸ್ಕರ ನನಗೆ ಇಷ್ಟು ಸ್ಪೇಸ್ ಕೊಟ್ಟು ನಾನು ಇಲ್ಲಿ ಬಂದು ಆಸ್ ಅ ಬ್ಯಾಚುಲರೇಟ್ ಆಗಿ ಆರಾಮಾಗಿರ್ತೀನಿ. ನಾನು ಒಂಥರ ಹಿಂಗೆ ಅಂದರೆ ಏನು ಮ್ಯಾರಿಡು ವುಮೆನ್ ತಲೆ ಮೇಲೆ ವೇಟ್ ಆಗಲಿ, ಒಂದು ರೆಸ್ಪಾನ್ಸಿಬಿಲಿಟಿ, ತುಂಬಾ ಖುಷಿಯಾಗಿ ಜಾಲಿಯಾಗಿ ಎಲ್ಲರ ಜೊತೆ ಆರಾಮಾಗಿರ್ತೀನಿ ಅಂದ್ರೆ ಅದು ಅವರಿಂದಾನೆ ಅದು. ಅಂಡ್ ಎಲ್ರು ಕೇಳ್ತಿರ್ತಾರೆ ಈ ಸ್ಮೈಲು, ಈ ಪಾಸಿಟಿವಿಟಿ, ನಾನು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಆ ಸ್ಟ್ರೆಂತು ನನ್ನ ಗಂಡ. ತುಂಬಾ ಅಂದ್ರೆ ಟೂ ಲಕ್ಕಿ ಟು ಹ್ಯಾವ್ ಹಿಮ್. ಅಂಡ್ ನನ್ನ ಮಗನೂ ನಾನು ಮೆನ್ಷನ್ ಮಾಡಲೇಬೇಕು. ಸೊ ಅವನು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ. ಚಿಲ್ಡ್ರನ್ಸ್ ಡೇ ಆಗಿದ್ರೆ ಅವನ ಬಗ್ಗೆ ಜಾಸ್ತಿ ಹೇಳ್ತಿದ್ದೆ, ವ್ಯಾಲೆಂಟೈನ್ಸ್ ಡೇ ಗಂಡನ ಬಗ್ಗೆ. ಲವ್ ಯು ಜಾನು, ಲವ್ ಯು ಸೋ ಮಚ್. ಐ ಮಿಸ್ ಯು, ಮಿಸ್ ಯು, ಮಿಸ್ ಯು. ಲವ್ ಯು. ಇಲ್ಲಿಂದ ಅಲ್ವರ್ಗೂ ಹೋಗಿ ಆ ವಾಯ್ಸ್ ತಲುಪಿಟ್ಟಿರತ್ತೆ. ಬಟ್ ಸಚ್ ಅ ಕ್ಯೂಟ್ ಪೇರ್. ಇದೇ ತರ ಈ ಪ್ರೀತಿ ಕಂಟಿನ್ಯೂ ಆಗ್ಲಿ. ಯಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಇಲ್ಲಿ ನೋಡಿ ಇಷ್ಟೆಲ್ಲ ನಡೀತಾ ಇದೆ. ಇಲ್ಲಿ ಅಲ್ಲಿ ಒಬ್ರು ಜಡ್ಜು ಆರಾಮಾಗಿ ಕೂತಿದ್ದಾರೆ, ನಮ್ ರಚ್ಚಿ. ಸದ್ಯ ನನ್ಗಂತೂ ಮದ್ವೆ ಆಗಿಲ್ಲ, ಬಾಯ್ ಫ್ರೆಂಡ್ ಇಲ್ಲ. ಅಲ್ಲ, ಖುಷಿ ಏನ್ ಗೊತ್ತಾ, ಸದ್ಯ ನನಗೆ ಯಾವ ಮೀಟಿನೂ ಬರಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಖಂಡಿತ ಹಚ್ಚಲ್ಲ. ಸೊ ಇಷ್ಟು ವರ್ಷ ಯಾವ ಮೀಡಿಯಾಗೂ ನೀವು ಈ ಒಂದು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ನಮ್ಮ ರಿಸರ್ಚ್ ಟೀಮ್ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಆ ನಿಗೂಢ ರಹಸ್ಯನ ಹೊರತರ್ತಾ ಇದ್ದೀವಿ. ಈ ವ್ಯಾಲೆಂಟೈನ್ಸ್ ಡೇ ದಿವಸ ರಚಿತಾ ಅವರ ಒಂದು ಬಿಗ್ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ರಚಿ, ಯಾವ ಊರ್ಗೆ ನಾವು ಹೋಗಿದ್ವಿ ಈ ವೀಟಿ ತರೋದಿಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಹೇಳಿ, ನೀವೇ ಹೇಳ್ಬಿಡಿ ಯಾವ ಊರಿಗೆ ಹೋಗಿದ್ವಿ ಅಂತ. ನಾನು ಮದ್ವೆ ಆದ್ರೆ ಬೆಂಗಳೂರವ್ರನ್ನೇ ಮದ್ವೆ ಆಗೋದು. ಸೊ ನಮ್ಮೂರಲ್ಲೇ ಇರ್ತಾರ ಅವರು. ಇಲ್ಲ, ನಾವು ನಿಮ್ ವ್ಯಾಲೆಂಟೈನ್ ಮದ್ವೆಗೆ ಬಂದೇ ಇಲ್ಲ. ನಂಗೆ ಐಡಿಯಾನೇ ಇಲ್ಲ. ಐ ಥಿಂಕ್ ಇವತ್ತಾದ್ರೂ ಆರಾಮಾಗಿ ಮಜಾ ಮಾಡ್ಬೋದು ವೀಟಿನೂ ಎಲ್ರು ನೋಡ್ಕೊಂಡು ಅನ್ಕೊಂಡು. ನೋಡಿ, ಈಗ್ಲೂ ಕಾಲ ಮಿಂಚಿಲ್ಲ. ವಿಡಿಯೋ ಪ್ಲೇ ಮಾಡಕ್ ಮುಂಚೆ ನೀವೇ ಹೇಳ್ಬಿಡ್ಬೋದು. ನನಗೆ ಐ ಸೀರಿಯಸ್ಲಿ ಡೋಂಟ್ ನೋ ಸಿಂಧು, ಪ್ಲೀಸ್. ಹೌದಾ, ನಾವು ಪ್ಲೇ ಮಾಡ್ತೀವಿ, ಬನ್ನಿ. ಓಕೆ, ಎಲ್ಲರೂ ಫಾರ್ ದ ಫಸ್ಟ್ ಟೈಮ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಖಂಡ ಕರ್ನಾಟಕದ ಮುಂದೆ ರಚಿತಾ ಅವರ ದ ವ್ಯಾಲೆಂಟೈನ್ ಆಫ್ ರಚಿತಾ ರಾವ್. ಆ ವಿಡಿಯೋ ಪ್ಲೀಸ್. ಹಾಯ್ ರಚಿತಾ ಮೇಡಮ್. ಹಾಯ್ ರಚಿತಾ ಮೇಡಮ್, ನಮಸ್ಕಾರ. ನಾನು ಕಾಶಿ ಅಂತ ಮೇಡಮ್. ಹಾಯ್ ರಚಿತಾ ಮ್ಯಾಮ್. ಹಾಯ್ ರಚ್ಚೋಕ್ಕ, ಹೇಗಿದ್ದೀರಾ?
ನೀವು ಕಂಡ್ರೆ ನಂಗೆ ತುಂಬಾ ಇಷ್ಟ. ಮೇಡಮ್ ನಮಸ್ತೆ, ನನ್ನ ಹೆಸರು ಕೃಷ್ಣ ಅಂತ ಹೇಳಿ. ಹೆಚ್ಚು ಮ್ಯಾಮ್, ನನ್ನ ಹೆಸರು ಸುಚಿತ್ ಅಂತ. ಹಾಯ್ ರಚಿತಾ ಅಕ್ಕ, ನಾನು ನಿಮ್ಮ ದೊಡ್ಡ ಫ್ಯಾನ್. ಹಾಯ್ ರಚಿತಾ ಮ್ಯಾಮ್, ನೀವು ನನ್ನ ಡ್ರೀಮ್ ಗರ್ಲ್. ಹಾಯ್ ರಚಿತಾ ಮ್ಯಾಮ್, ಕನ್ನಡದ ಮುಗುಳ್ನಗೆಯ ಸುಂದರಿ. ನಿಮ್ಮ ಡಿಂಪಲ್ ಇದೆಯಲ್ಲ ಅದಕ್ಕಂತೂ ನಾನು ಫುಲ್ ಫಿದಾಗ್ಬಿಟ್ಟಿದ್ದೀನಿ. ನಮ್ಮಂಥ ಯುವಕರು ನಿಮ್ಮ ಡಿಂಪಲ್ ಅನ್ನು ನೋಡಿ ಮೈ ಮರಿತೀವಿ. ಡಿಂಪಲ್ ಕ್ವೀನ್. ಸೂಪರ್ ಆಗಿರೋ ಡಿಂಪಲ್ಗೋಸ್ಕರ ಒಂದು ಚಿಕ್ಕ ಸಾಂಗ್ ಆಡ್ತೀನಿ. ಚೂಡಿದಾರದಲ್ಲ ಅವಳು ಚಂದ, ಏನು ಡಿಂಪಲ್ ಕೆನ್ನ ಮೇಲೆ ಆಹಾ, ಅವಳ ಸ್ಮೈಲಿಗೆ ನಾನು ಮರುಳ, ಅವಳು ಬೋಲ್ಡ್ ಆಗಿ ನಕ್ಕಿದರೆ ಟೈಟ್ ಆಗಿ ಬೀಳುತ್ತೀನಿ ಹೋ. ನಿಮ್ಗಿಂತ ನಿಮ್ ಡಿಂಪಲ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮ ಸಿನಿಮಾಗಳನ್ನ ನಾವು ಲಾಸ್ಟ್ ಇಯರ್ ಅಂತೂ ಫುಲ್ ಮಿಸ್ ಮಾಡ್ಕೊಂಡ್ವಿ. ಈ ವರ್ಷ ನಿಮ್ಮ ಸಿನಿಮಾಗಳು ಬೇಗನೆ ಬರಲಿ, ಯಾಕೆಂದರೆ ನಾವಂತೂ ಒಂದು ವರ್ಷದಿಂದ ನೀವು ಸಿನಿಮಾ ನೋಡೋಣಂತೆ ನಾವಂತೂ ಫುಲ್ಲು ನಿಮ್ಮ ಪಕ್ಕ ಅಭಿಮಾನಿ. ಮಾಡ್ಬೇಕು ಅನ್ನೋದು ನನ್ನೊಂದು ದೊಡ್ಡ ಆಸೆ. ಏನು ಮಾಡೋದು ಮೇಡಮ್, ಆಗ್ತಾ ಇಲ್ಲ. ಇವತ್ತಲ್ಲ ನಾಳೆ ಖಂಡಿತ ಈ ನನ್ನ ಐರಾವತ ತಗೊಂಡು ನಿಮ್ಮನ್ನು ಮೀಟ್ ಮಾಡೋಕ್ಕೆ ತಪ್ಪದೇ ಬರ್ತೀನಿ ಮೇಡಮ್. ನಿಮ್ದೆಲ್ಲ ಫಿಲಮ್ಸ್ನು ನೋಡಿದ್ದೀನಿ, ಇನ್ನ ಜಾಸ್ತಿ ಜಾಸ್ತಿ ಫಿಲಮ್ಸ್ ಮಾಡಿ ಆಯ್ತಾ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ವ್ಯಾಲೆಂಟೈನ್ಸ್ ಡೇ ಒನ್ಲಿ ಲವರ್ಸ್ಗೆ ಮಾತ್ರ ಅಲ್ಲ, ನಮ್ಮಂತ ಫ್ಯಾನ್ಸಿಗೆ ಕೂಡ. ನಾನು ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಚಿತಾ ರಾಮ್ ಅವರೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೇಡಮ್. ವ್ಯಾಲೆಂಟೈನ್ಸ್ ಡೇ ರಚಿತಾ ಮೇಡಮ್. ಕೀಪ್ ಫಾಲೋಯಿಂಗ್ ಯು. ನಾವು ನಿಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀವಿ. ಸ್ಟೇ ಬ್ಲೆಸ್ಡ್. ಎಷ್ಟು ಲವ್ ರಚಿ, ಇದು ಕೂಡ ಪ್ರೀತಿನೇ ಅಲ್ವಾ? ವಾವ್, ಸೀರಿಯಸ್ಲಿ ಐ ಥಿಂಕ್ ಎವ್ರಿ ಟೈಮ್ ಏನೋ ಒಂದು ಒಕೇಶನ್ ಅಲ್ಲಿ ನಮಗೆ ನಮ್ಮ ಮಜಾ ಭಾರತ ಟೀಮ್ ಏನೋ ಒಂದು ಸರ್ಪ್ರೈಸಸ್ ಇಟ್ಟಿರ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲೈಕ್ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಇದರಲ್ಲೂ ಬಿಡಲಿಲ್ಲ ಅಲ್ಲ, ನಾನು ಟೆನ್ಷನ್ ಫ್ರೀಯಿಂದ ಕೂತ್ಕೊಂಡಿದ್ದೆ ಗೊತ್ತಾ. ಬಟ್ ಯಾ ಫ್ಯಾನ್ಸ್ ಎನಿ ಡೇ ಅವರ ಒಂದು ಪ್ರೀತಿ ಅಭಿಮಾನ ಖಂಡಿತವಾಗ್ಲೂ ಅದನ್ನು ತೀರ್ಸೋದಕ್ಕೂ ಆಗಲ್ಲ ಈ ಜನ್ಮದಲ್ಲಿ. ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಆ್ಯಂಡ್ ಲವ್ನ ನಾವು ಅವ್ರಿಗೆ ವಾಪಸ್ ಕೊಡೋದಕ್ಕಾಗೋದು ಒಳ್ಳೆ ಸಿನಿಮಾಗಳು ಮಾಡಿದಾಗ ಆ್ಯಂಡ್ ಬಂದಾಗ ಅವರು ಒಂದು ಸೆಲ್ಫಿ ಫೋಟೋಸ್ ಅಷ್ಟು ಮಾತ್ರ ಕೊಡೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ನೋಡ್ತಿರೋಂಥ ಈ ಒಂದು ಶೋ ನೋಡ್ತಿರೋಂಥ ಪ್ರತಿಯೊಬ್ಬ ಅಭಿಮಾನಿಗೆ, ಲೈಕ್ ಮಜಾ ಭಾರತ ಅಭಿಮಾನಿ ಆಗಿರ್ಬೋದು, ಇಲ್ಲ ನಮ್ಮ ಕಂಟೆಸ್ಟೆಂಟ್ಸ್ ಅಭಿಮಾನಿ ಆಗಿರ್ಬೋದು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ನಿಮ್ಮ ಪ್ರೀತಿ, ಆಶೀರ್ವಾದ, ನಿಮ್ಮ ಅಭಿಮಾನ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ. ಆ್ಯಂಡ್ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮ್ದೆಲ್ಲರದ್ದು ಕೇಳಿದ್ರಿ, ನಮ್ಗೆಲ್ರಿಗೂ ಒಂದು ಸರ್ಪ್ರೈಸಸ್ ಸಿಕ್ತು. ನಮ್ಮ ಸಿಂಧುಗೇನು ಐ ಥಿಂಕ್ ನಮ್ಮ ಹುಡುಗರು ಕೇಳಬೇಕು. ಸಿಂಧುಗೆ ಏನಪ್ಪಾ ನನ್ಗೆ ಗೊತ್ತಿಲ್ವಲ್ಲ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಈ ಸಂಜೆ ಕುತ್ಕೊಳ್ಳಪ್ಪ. ವ್ಯಾಲೆಂಟೈನ್ಸ್ ಡೇ, ಫಾದರ್ಸ್ ಡೇಗೆ ನೀವು ಹಾಡ್ಬೋದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯೂಶಲಿ ನಿನ್ ಕಡೆಯಿಂದ ಸರ್ಪ್ರೈಸ್ ಬರುತ್ತೆ, ನಾನು ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯಾ. ಈ ಸತಿ ಸರ್ಪ್ರೈಸ್ ಮಾಡಿದೀನಿ. ಥ್ಯಾಂಕ್ ಯು ಮಜಾ ಭಾರತ ಈ ಅವಕಾಶ ಕೊಟ್ಟಿದ್ದೀನಿ. ಯೂಶಲಿ ಲಾಸ್ಟ್ 1 year ಇಂದ ಇಬ್ರು ಬಿಟ್ಟು ಇದ್ದಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಇದು ಕಿನ್ನ ಬಂದ್ಮೇಲೆ. ಇವತ್ತು ನೋಡ್ಕೊಳ್ಳೋ ಜವಾಬ್ದಾರಿ ಬೇರೆ. ನೀನ್ ಕೆಲಸ ಮಾಡು, ನಾವು ಮಜಾ ಮಾಡ್ತೀವಿ. ಮಜಾ ಮಾಡು. ಓಕೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು ಅಮ್ಮ. ಐ ಲವ್ ಯು. I love you. Oh my God! ನನಗೆ ಆಕ್ಚುಲಿ ಶೈ ಆಗ್ತಾ ಇದೆ ಸ್ವಲ್ಪ, ಬಟ್ ಸೋ ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಮಜಾ ಭಾರತ ಟೀಮ್. ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ನಂಗೆ ನಿಜವಾಗ್ಲೂ. ಥ್ಯಾಂಕ್ ಯು. ಇಲ್ಲ ಆಕ್ಚುಲಿ ಸಂತೋಷ್ ನನ್ನ ಹಸ್ಬೆಂಡ್ ಹೇಳ್ದಂಗೆ ಮಗು ಹುಟ್ಟಿದ ಮೇಲೆ ನಾವು ಏನೋ ಈ ಸೆಪ್ರೇಟ್ ಇದ್ದಿದ್ದೇ ಇಲ್ಲ. ನಾನು ಮಗುನ್ ಬಿಟ್ಟು ಬಂದಿದ್ದೇ ಇಲ್ಲ. ಸೊ ಮಜಾ ಭಾರತ ಶೂಟ್ಗೆ ಅಂತ ನಾನು ಬಿಟ್ಟು ಬಂದಿದ್ದೀನಿ. ಸೊ ಅವನು ಏನೋ ಹೀ ಸಂಬಡಿ ಹೂ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ನಂಗೆ ಗೊತ್ತಿಲ್ಲ ಏನು ಹೇಳೋದಂತ, ತುಂಬ ಎಮೋಷನ್ ಆಗ್ತಾ ಇದೆ ರೈಟ್ ನಾವು. ಅದು ಮಗುನಲ್ಲಿ ನೋಡಿದ್ಮೇಲೆ ಅಂತೂ ಇನ್ನೂ ಸ್ವಲ್ಪ ಅಯ್ಯೋ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಟೀಮ್ ಮಜಾ ಭಾರತ. ಥ್ಯಾಂಕ್ ಯು. ಗಾಶ್. ಸೊ ಈ ಮದುವೆ ಬಗ್ಗೆ ಮಾತಾಡ್ಬೇಕಂತೂ ನನ್ಗನ್ಸಿದ್ದು ಋಣಾನುಬಂಧ ಇದ್ರೆ ಯಾರೇ ಬೇಡ ಅಂತಂದ್ರು ಮದ್ವೆ ಆಗೇ ಆಗುತ್ತೆ ಅಲ್ವಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ನಮ್ ಸೂಪರ್ ಸ್ಟಾರ್ ಹುಲಿ ಕಾರ್ತಿಕ್. ಅವ್ರ ಮದ್ವೆ ವೈಭವ ನೋಡಕ್ಕೆ 2 ಕಣ್ ಸಾಲಲ್ಲಪ್ಪ. ಆಕ್ಚುಲಿ ನಾನು ಅವ್ರ ಹತ್ರ ಒಂದು ಆಟೋಗ್ರಾಫ್ ತಗೊಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ಅವ್ರನ್ನೇ ವೆಲ್ಕಮ್ ಮಾಡೋಣ. ಬರ್ಲಿ ಜೋರಾದ ಚಪ್ಪಾಳೆ ಹುಲಿ ಕಾರ್ತಿಕ್ ಅಂಡ್ ಟೀಮ್ ಅವ್ರಿಗೆ. ಏನ್ರೆ
ಲೊಕೇಶನ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ರಿ. ಹಾ ಸರ್ ರೆಡಿ ಇದೆ ಸರ್. ಕ್ಯಾಮ್ರಾ ಎಲ್ಲ ಅಲರ್ಟ್ ಇದೆ ಅಲ್ವಾ? ಹಾ ಸರ್. ಓಕೆ ಓಕೆ ಸೂಪರ್ 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 ಸೂಪರ್. ಹೀರೋ ಏನ್ ಮಾಡ್ತಾ ಇದಾರೆ ಸರ್? ಹೀರೋ ರೆಡಿ ಆಗ್ತಾ ಇದ್ದಾರೆ ಸರ್. ಸೂಪರ್. 100 ಜನ ಆರ್ಟಿಸ್ಟ್ ಬೇಕು ಅನ್ನಲ್ಲ ಹೇಳ್ರಿ. ಬರ್ತಾರೆ ಸರ್ ಒಂದು 10 ನಿಮಿಷ. ಡಬಲ್ ಸೂಪರ್. ಓಕೆ ಹೀರೋಯಿನ್ ಸರ್ ಹೀರೋಯಿನ್ ಬಂದಿಲ್ಲ ಸರ್ ಇನ್ನು. ಯಾಕ್ರಿ ಹಿಂಗ್ ಮಾಡ್ಬಿಟ್ರಿ? ನೋಡ್ರಿ ಆ ಹೀರೋಯಿನ್ಗೆ ಫೋನ್ ಮಾಡ್ಬಿಟ್ಟು ಬರ್ತಾಳ ಬರಲ್ವಾ ಕೇಳ್ರಿ. ನಿನ್ಗೇನು ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಬರ್ತೀಯಾ? ಇಲ್ಲ ಡೈರೆಕ್ಟ್ ಹೇಳಿದ್ರು. ಹೌದಾ ಸರ್? ಅವಳು ಬರಲ್ಲ. ಯಾಕ್ರಿ? ನಾನು ಏಕವಚನ ಮಾತಾಡಿದಕ್ಕೆ ಅವಳು ಬರಲ್ಲ ಅಂತ ಸರ್. ಮೂವಿ ಬೇರೆ ಲಾಸ್ಟ್ ಸೀನು, ಹೀರೋಯಿನ್ ಬೇರೆ ಬರಲ್ಲ ಅಂತ ಹೇಳಿದ್ದಾರೆ. ಹೀರೋ ನೋಡಿದ್ರೆ ಒಳ್ಳೆ ತಿಕ್ಲು ನನ್ನ ಮಗ ಆಡ್ದಂಗೆ ಆಡ್ತಾನೆ ಗುರು. ಸರ್ ಪ್ಯಾಕಪ್. ಸರ್ ಯಾಕೆ ಸರ್? ಏಯ್ ಆ ಜೇಕೆ ಅಂತ ಮುಂದೆ ಕೂರ್ಸಿದ್ಯಲ್ಲ, ಆಕ್ಟಿಂಗ್ ಮಾಡಕ್ಕಾಯ್ತದನೋ? ಸರ್ ನಿಮ್ಮನ್ನ ನೋಡಿದ್ರೆ ನನಗೆ ಆಕ್ಟಿಂಗ್ ಮಾಡ್ಬೇಕು ಅನ್ಸಲ್ಲ, ಇನ್ನು ಹೀರೋ ಮಾಡ್ತಾನ. ದಯವಿಟ್ಟು ಹಿಂದಕ್ಕೆ ಕೂತ್ಕೊಳ್ಳಿ ಸರ್. ಇವಾಗ ಫಸ್ಟ್ ಸೀನ್ ಏನಂದ್ರೆ ಮೊದಲ ಸೀನ್. ಒಬ್ಬ ಹೀರೋಗೆ ನಿಲ್ಸಿ ಮಾತಾಡ್ತಿದ್ಯಾ? ಎಷ್ಟೋ ಗಾಂಚಲಿ ನಿನ್ಗೆ. ಸರ್ ಈಗ ಫಸ್ಟ್ ಓಪನಿಂಗ್ ಸೀನ್ ಏನಂದ್ರೆ ಸರ್ ಮದುವೆ ಸೀನು ಸರ್. ಆ ಮದುವೆ ಸೀನಲ್ಲಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲೇನೋ ಗುಂಡಿ ಬಿಚ್ಚು ಬಿಚ್ಚೋ ಏನೇನ್ ಕೆಲಸ ಮಾಡ್ಬೇಕು ಗುರು ನಾವು. ಸರ್ ಈಗ ಓಪನಿಂಗ್ ಸೀನ್ ಏನಂದ್ರೆ ಮದುವೆ ಮನೆ. ಯಾಕೆ ಸರ್? ಒಂದ್ ಹೀರೋ ಲೋಟ ಬಿಸಾಕಕ್ಕೂ ಯೋಗ್ಯತೆ ಇಲ್ವಾ ಸರ್? ಹೀರೋ ಆದವರು 4 ಲೋಟ ಬೇಕಾದ್ರೆ ಬಿಸಾಕ್ಬೋದು ಸರ್, ನಿಮ್ ಖುಷಿ. ಸರ್ ಈಗ ಸೀನ್ ಏನು ಅಂದ್ರೆ ಓಪನಿಂಗ್ ಒಂದು ಮದುವೆ ಸೀನ್ ಸರ್. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಪ್ರಾಬ್ಲಮ್ ಆದ್ರೆ ಪ್ಯಾಕಪ್ ಮಾಡ ಸರ್. ಬೇಡ ಸರ್, ನಿಮ್ ಕೈಯಿಂದ ಪಕ್ಕ ವರ್ಕ್ ಆಗುತ್ತೆ ಸರ್ ಇದು. ಹೀರೋಯಿನ್ ಫೋನ್ ಮಾಡ್ಬಿಟ್ಟು ಪ್ಲೀಸ್ ಇವತ್ತು ಸೆಟ್ಟಿಗೆ ಬಾಮ ಅಂತ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಬೂಟ್ ಬಿತ್ತ್ಯಾ? ಯಾಕೆ ಸರ್? ಹೊಡಿಬೇಕು ಅನ್ಸ್ತೈತೆ. ನಾನ್ ಸಿನಿಮಾದಲ್ಲೇ ರಿಕ್ವೆಸ್ಟ್ ಮಾಡೋ ಸೀನ್ ಇದ್ರೆ ಡೂಪ್ ಹಾಕ್ಸ್ತೀನಿ, ಇನ್ನು ಅವಳಿಗೆ ರಿಕ್ವೆಸ್ಟ್ ಮಾಡ್ತೀನಾ? ನಾನ್ ಸಿನಿಮಾ ಯಾವ್ದಾರ ಹೀರೋಯಿನ್ ನಂಬಿ ಗೆದ್ದಿದ್ಯಾನ? ಒಂದಾದ್ರೂ ಸಿನಿಮಾ ಗೆದ್ದಿದ್ಯಾ ಸರ್? ಗೊತ್ತಿದ್ದು ಅವಳು ಬರಕ್ ಕಾಯ್ತಾ ಇದೀರಲ್ಲ, ಯಾರ ಜೂನಿಯರ್ ಆರ್ಟಿಸ್ಟ್ ಕರ್ಕೊಬರ. ಏಯ್ ಹೋಗಿ ಜೂನಿಯರ್ ಆರ್ಟಿಸ್ಟ್ಗೆ ಮದುವೆ ಹುಡುಗಿದು ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಬನ್ನಿ ಬೇಗ. ಹೊಡಿ ಸರ್. ಈಗ ಸೀನ್ ಓಪನಿಂಗ್ ಏನಂದ್ರೆ ಮದುವೆ ಮನೆ ಸೀನ್ ಸರ್. ಆ ಸೀನಲ್ಲಿ ಹುಡುಗಿ ಪಕ್ಕದಲ್ಲಿ ಮದುವೆ ಮನೆ ಸೀನು ಸರ್. ಹುಡುಗಿಗೆ ತಾಳಿ ಕಟ್ಟಬೇಕು ಇಷ್ಟಾದ್ರೆ ಶಾರ್ಟ್. ಓಕೆ ಸರ್. ಯಾರ್ರೇ ಮದುವೆ ಹುಡುಗಿ ಕರ್ಕೊಂಬರ್ರಿ ಸರ್. ಹೀರೋಯಿನ್ ಬಂದ್ಲು. ಎಲ್ಲ ಬಂದ್ಲು? ಇಲ್ಲಿದಾರಲ್ಲ ಸರ್. ಇವಳು ಹೀರೋಯಿನ್? ಹೌದು. ಯಾವ್ದೋ ಸೇಫ್ಟಿ ಪಿನ್ ಇದ್ದಂಗ ಅವಳಲ್ಲ ಮಗ. ಸರ್ ಅವಳೊಂಚು ಕ್ಲೋಸ್ ಅಪ್ ಅಲ್ಲಿ ನೋಡು. ನಿಮ್ ಕೈ ಮುಗಿತೀನಿ ಸರ್. ಇದೊಂದು ಲಾಸ್ಟ್ ಸೀನು ದಯವಿಟ್ಟು ನಡೆಸ್ಕೊಟ್ಬಿಡಿ ಸರ್. ಇವಳ ಜೊತೆ ಸರ್. ಸರಿ ಬನ್ನಿ ರೆಡಿ ಮಾಡಿ ಸರ್. ರೆಡಿ ರೋಲಿಂಗ್ ಸರ್. ಕ್ಯಾಮ್ರಾ ಅಂಡ್ ಆಕ್ಷನ್. ಆಕಾಶನ ಚಪ್ರ ಮಾಡ್ಕೊಂಡು ಭೂಮಿನ ಹಸೆ ಮಣೆ ಮಾಡ್ಕೊಂಡು ಪ್ರೀತಿಗೊಂದ್ ಗಂಟು, ಮಮಕಾರಕ್ಕೊಂದ್ ಗಂಟು, ವಾತ್ಸಲ್ಯಗೊಂದ್ ಗಂಟು ಅಂತ 3 ಗಂಟು ಕಟ್ತಾ ಇದೀನಿ. ತಾಕತ್ತಿದ್ರೆ ತಡ್ಕೋ. ಗಟ್ಟಿ ಬೇಡ ಸರ್. ನಾನು ಹೇಳ್ಬೇಕಲ್ವ ಅದು? ಪ್ಯಾಕಪ್ ಗುರು. ಇಲ್ಲ ಸರ್. ಹೀರೋ ಹೇಳೋದ್ನಲ್ಲಿ ಮುಗೀತು ಸರ್. ಮುಗೀತು. ಓಕೆನಾ ಸರ್? ಸರ್ ಸಕ್ಕದ ಬಿಡಿದೆ ಸರ್. ಸೂಪರ್ ಸರ್ ಸೂಪರ್. ಏಯ್ ನನ್ನೇನ್ ತಪ್ಕೊಂತೀಯ? ಅವಳು ನನ್ನ ಜೊತೆ ಆಕ್ಟ್ ಮಾಡಿದವಳು, ಅವಳನ್ನ ತಪ್ಕೋ. ಹೌದಾ ಸರ್? ಏಯ್ ಕುತ್ಕೊಂಡ್ ತಪ್ಕೊಳ್ಳಲ್ಲ ಸರ್. ನಿಮ್ದು ಶಾರ್ಟ್ಗಳೆಲ್ಲ ತಗೊಂಡಾಗಿದೆ. ಔಟ್ಡೋರ್ ಅಲ್ಲಿ 1-2-3 ಸೀನ್ಗಳಿದೆ ಸರ್. ಮುಗಿಸ್ಕೊಬಿಡ್ತೀನಿ. ಹೋಗಲ್ಲ ಬರಲ್ಲ ಸರ್? ಥ್ಯಾಂಕ್ ಯು ಸರ್. ಲೊಕೇಶನ್ ಶಿಫ್ಟ್ ರೀ. ಫೋಟೋ ಬೇಕಾ? ತಗೋತ. ಎಲ್ಲರಿಗೂ ಸೆಲ್ಫಿ ಕಿಚಿಕ್ ಅಂತ ಬಂದ್ರೆ ಇವಳ್ದು ಅಂತ ಬತ್ತಾವಲ್ಲಪ್ಪ. ಕೊಡು. ಸರಿ ಬರ್ಲ ಇನ್ನು? ರೀ ನಾನು ಬರ್ತೀನಿ. ಮೊಕ ಸೇರ್ಸ್ ಹೊಡ್ಬಿಡ್ತೀನಿ. ಎಲ್ಲಿ ಬತ್ತೀಯಾ? ನಿಮ್ ಮನೆಗ್ ಬರ್ತೀನಿ. ಡ್ರಾಪ್ ಹಾಕ್ಬೇಕಾ? ಹಾಕ್ತೀನಿ ಬಿಡ ಹಾಕ್ತೀನಿ. ಇಲ್ಲ ನಾನು ನಿಮ್ ಜೊತೆ ನಿಮ್ ಮನೆಗ್ ಬರ್ತೀನಿ. ನಮ್ಮ ಮನೆಗೆ ಯಾಕೆ ಬತ್ತೀಯಾ? ಯಾಕಂದ್ರೆ ದೋಣಿ ಎಲ್ಲೋಗುತ್ತೋ ಹುಟ್ಟಲ್ಲೋಗುತ್ತೆ. ಅದಕ್ಕೆ ಗಂಡ ಎಲ್ಲೋಗ್ತಾನೋ ಹೆಂಡತಿನೂ ಅಲ್ಲೇ ಹೋಗ್ತಾಳೆ. ಏನ ಅದು ಪ್ರಾಪರ್ಟಿ ತಾಳಿ ಬಿಟ್ಟು ಹೋಗಿದ್ದೆ. ಪ್ರಾಪರ್ಟಿ ತಾಳಿ ಬಿಚ್ಕೊಂಡು ಹೋದ್ಬಿಟ್ಟು ಇನ್ನೇ ಕೂತಿದ್ಯಾ? ಅವಳು ಏನಂತ ಗೊತ್ತಾ? ಇಲ್ಲಿ ಗಂಡ ಅಂತವಳೆ. ಬಿಚ್ಕೋ ತಾಳೆ ಕೊಡ ಬನ್ನಿ. ಎಷ್ಟು ಧೈರ್ಯ ಇದ್ರೆ ಅಗ್ನಿ ಸಾಕ್ಷಿ ಕಟ್ಟಿರೋ ತಾಳಿಗೆ ಕೈ ಹಾಕ್ತೀಯ ನೀನು? ಇದನ್ ಬಿಚ್ಕೊಂಡು ಹೋಗಿರೋದಕ್ಕೆ ಲೈಟ್ ಕಂಬ ಕಟ್ಟಿರೋ ಗೂಳಿ ಅಲ್ಲ, ಕೊಕ್ಕೆ ಕಟ್ಟಿರೋ ತಾಳಿ.
ಸರ್ ಇವಳು ಎಲ್ಲಿಂದ ಕರ್ಕ ಬಂದೆ ಸರ್ ಪಕ್ಕದ ಚೌಟ್ರಲ್ಲಿ ಮದುವೆ ಗೆಟಪ್ ಅಲ್ಲಿ ಇದ್ದು ತಕೊಂಡ್ ಬಂದ್ಬಿಟ್ಟೆ ಸರ್. ಮದುವೆ ಗೆಟಪ್ ಅಲ್ಲಿ ತಗೊಳ್ಳಿ ತಕ್ಕ ಬಂದಿ. ಅಯ್ಯೋ ಅವ್ರ ಅಪ್ಪ ಬರ್ತಾ ಇದ್ದೀನಿ ಎಸ್ಕೇಪ್ ಆಗಿ. ಅಯ್ಯಪ್ಪ ನಾನು ಕೆಟ್ಟವ್ರಿಗೆಲ್ಲ ಕೆಟ್ಟವನು, ಒಳ್ಳೆಯವ್ರಿಗೆಲ್ಲ ಕೆಟ್ಟವನೇ. ಮಗಳೇ ಅಲ್ಲೇನಿಲ್ಲಮ್ಮ, ನೀನು ಒಂದ್ಸಲ ಎಲ್ದದಕ್ಕೆ ನಿನ್ ಬಾಯಿ ಒಳಗೆ ಹೋಗಿ ನನ್ನ ಮೂಳೆ ಎಲ್ಲ ಮುರ್ಕೊಂಡು ಈಗಲೂ ಕೋಲ್ ಕೊಡ್ತಾ ಇದ್ದಾರೆ. ಅಪ್ಪ ಅಯ್ಯೋ ಅಲ್ಲೇನಿಲ್ಲಮ್ಮ ಮಗಳೇ. ಅಪ್ಪ ನಿನ್ನನ್ನು ಎತ್ಕೊಂಡ್ ಬಂದವ್ರು ಯಾರು? ಅಪ್ಪ ನನ್ನ ಎತ್ಕೊಂಡ್ ಬಂದಿಲ್ಲಪ್ಪ, ಮದ್ವೆ ಆಗಿದ್ದಾರೆ. ಮದ್ವೆ ಆಗಿದ್ದಾನ? ಯಾರು? ಅಪ್ಪ ಅವ್ನ್ ಯಾರು ದೊಡ್ಡ ಸ್ಟಾರ್ ಅಂತೆ ಅಪ್ಪ. ಅಳಿ ಅಂದ್ರೆ ಇಷ್ಟು ದೊಡ್ಡ ಸ್ಟಾರ್ ನನ್ನ ಮಗಳನ್ನ ಮದ್ವೆ ಆಗಿದ್ದು ನನ್ಗೆ ತುಂಬಾ ಸಂತೋಷ. ಯಾವನಿಗೆ ಹೇಳ್ತಾ ಇದ್ಯಾ? ಸಿನಿಮಾ ಶೂಟಿಂಗ್ ಅಲ್ಲಿ ತಾಳಿ ಕಟ್ಟಿದ್ದು. ಮದ್ವೆ ಆಗಿಲ್ಲ ಅಂತಿದ್ದಾನ? ಬಿಡ್ಬೇಡ ಬಿಡ್ಬೇಡ, ಕುತ್ತಿಗೆಗೆ ಚಾಕಾಕೋ, ಕುಚ್ಚು 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 ಕುಚ್ಚು, ಆ ರಕ್ತ ಸುರಿಬೇಕು ಸುರಿಬೇಕು. ಅಳಿ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಅಲ್ಲ ಸರ್, ಅದೇ ಶೂಟಿಂಗ್ ಅಲ್ಲಿ ಹೋಗಿ ತಾಳಿ ಕಟ್ಟಂತ ಹೋಗ್ಬಿಟ್ಟು ಮತ್ತೆ 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 ಇಲ್ಲ ಅಂತಿದ್ದಾರ. ನಾಲ್ಗೆ ಹೊರ್ಬೇಕು ನಾಲ್ಗೆ ಹೊರ್ಬೇಕು, ಚಿಕ್ಕಿ 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 ರಕ್ತ ಚಿಮ್ಮೇಕು ಚಿಮ್ಮೇಕು. ಅದೇ 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 ನೀವೇನ್ ಹೇಳ್ತಿದ್ರೆ? ಅಲ್ಲ ಸರ್, ನಂಗೆ ಹೇಳಕ್ ಭಯ ಆಗ್ತಾ ಉಂಟು. ಭಯ 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 ಪಡ್ಬೇಡ, ಕಣ್ಮುಚ್ಕೊ ಕಣ್ಮುಚ್ಕೊ. ಸರ್ ಕೊಡ ಇದನ್ನ ಇಟ್ಕೊಳ್ಳಿ, ಏನು ಭಯ ಇಲ್ಲ. ಇದೆಂತ ಲಿಂಬೆ ಹಣ್ಣ ಸಾ? ಅಲ್ಲ, ಮತ್ತೆ ಪಾರ್ಕ್ ಅಲ್ಲಿ ನನ್ನ ಮಗಳಿಗೆ ಯಾರೋ ಲೈನ್ ಹೊಡೆದ್ರು, ಅದಕ್ಕೆ ಕಣ್ಬುಟ್ಟಿಯನ್ನು ಕಿತ್ತಾಕ್ಬಿಟ್ಟೆ. ಅಯ್ಯೋ, ಒಂದ್ ಕಣ್ಣಿನ ಕತೆ ನಿನ್ ಕೈಯಲ್ಲಿದೆ. ಏನು ಹೆದರ್ಕೋಬೇಡ, ಹೇಳಿ. ಅದು ಏನು ಹೇಳ್ತಿದ್ದೆ? ಅಲ್ಲ ಸುಮ್ನೆ ಇವನ್ ಯಾರು ಗೊತ್ತಾ? ಯಾರು? ಬೈಕಲ್ಲಿ ಸ್ಪೀಡ್ ಹೋಗ್ಬೇಕಾದ್ರೆ ಧೂಳು ನನ್ನ ಮಗಳ ಕಣ್ಣಿಗೆ ಹಾರಿಸ್ಬಿಟ್ಟ. ಅದಕ್ಕೆ ಲೈಫ್ ಲಾಂಗ್ ನನ್ನ ಕಾಲಿನ ಧೂಳು ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತು ಬಿಡಿ ಸರ್, ನಿಮ್ ಮಗಳನ್ನ ಮದುವೆ ಆಗಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕಾನೆ. ಸರಿ, ಗುಡ್. ನೋಡು, ನನ್ನ ಮಗಳ ಕಣ್ಣಲ್ಲಿ ಏನಾದ್ರು ನೀರ್ ಬರ್ಸಿದ್ರೆ ಈ ಹಳೆ ಕಣ್ಣನ್ನು ಬಿಸಾಡಿ ಹೊಸದಾಗಿ ನಿನ್ ಕಣ್ ಬುಡ್ಡೆ ಕಿತ್ಬಿಡ್ತೀನಿ. ನಾನು ಒಳ್ಳೆಯವ್ರಿಗೆಲ್ಲ ಒಳ್ಳೆಯವನು, ಕೆಟ್ಟವ್ರಿಗೆಲ್ಲ ಇನ್ನು ಕೆಟ್ಟವನು. ಮಗಳೇ ನೋಡು ನೋಡ್ ಮಗ, ನಿನ್ಗೇನಾದ್ರೂ ತೊಂದ್ರೆ ಆದ್ರೆ ಅಪ್ಪನ್ ನೆನ್ಸ್ಕೋ, ನಾನ್ ಬರ್ತೀನಿ. ನಡಿಯೋ. ನಿಮ್ ಹೆಸ್ರೇನು? ನನ್ನ ಹೆಸರು ಇರ್ಲಿ, ನಿನ್ನ ಹೆಸರೇನು? ಮಿತ್ರ. ಏನೇನೇನ? ಮಿತ್ರ. ಸುಮಿತ್ರ. ಭಾರಿ ಚೆನ್ನಾಗಿ ಹೇಳ್ತಿದೆ ಹೆಸರು ಮಾತ್ರ. ನಿಮ್ಮ ಹೆಸರು? ಕಾರ್ತಿಕ ಅಂತ. ಓ, ನಿಮ್ ಹೆಸರು ಸಿಕಾನಾ? ಅಲ್ಲ, ಕಾರ್ತಿಕ ಅಂತ. ಇನ್ ಯಾವತ್ತು ನಿನ್ ಜನ್ಮದಲ್ಲಿ ನನ್ನ ಹೆಸರು ಹೇಳ್ಬೇಡ. ಮಾತಕ್ಕಿಷ್ಟು ನಡೀರಿ ರೂಮ್ಗೆ ಹೋಗೋಣ. ರೂಮ್ಗೆ ಯಾಕೆ? ಫಸ್ಟ್ ನೈಟ್. ನಿಮ್ ಫಸ್ಟ್ ನೈಟ್ ಬೇಕೇಕ? ಹೋಗೆ, ನಾನು ನಿನ್ ಜೊತೆ ಫಸ್ಟ್ ನೈಟ್ ಮಾಡಲ್ಲ. ಲೇ, ನಿಂದೊಂದು ಜನ್ಮನೇನೆ ಇಷ್ಟು ಉದ್ದ ಇಲ್ಲ. ನಿನ್ನ ನೋಡ್ರೆ ಅವನಿಗಾರ ಮನ್ಸಾಗುತ್ತಾ? ನೀನ್ ಬದುಕಿರೋಕ್ಕಿಂತ ಸಾಯೋದೇ ಬೆಟ್ರು. ಹಂಗಿದ್ಯಾ ನಿನ್ ಜನ್ಮಕ್ಕೆ? ಒಳಗೆ ಪಾಟೀಲ್ ಬಂದ, ಪಾಟೀಲ್ ಬಂದ, ಕಮಾನವ್ರಿ ಬಿಡಿ. ಪಾಟೀಲ್ ಬಂದ, ಪಾಟೀಲ್ ಬಂದ, ಪಾಟೀಲ್ ಬಂದ, ಪಾಟೀಲ್ ಬಂದ. ನಮ್ಮ ಹಳಿದೇವ್ರು ಇಂಡಸ್ಟ್ರಿ ಒಳಗೂ ದೊಡ್ಡ ಹೀರೋ, ಬಿಜಿ ನಟ. ಅವ್ರು ಡೇಟ್ಸೇ ಸಿಗೋದಿಲ್ಲ. ನನ್ನ ಮಗಳ ಜೊತೆ ಮದ್ವೆ ಫಿಕ್ಸ್ ಆಗೈತಿ, ಡೇಟ್ಸೇ ಸಿಗವಲ್ತಿ. ಏನ್ ಮಾಡ್ಬೇಕು ಏನೋ. ಅಳಿದೇವ್ರು, ಅಳಿದೇವ್ರು, ಓ ಮಾವನವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಏನ್ ಸಮಾಚಾರ? ಅಲ್ಲಪ್ಪ, ನೀನ್ ಯಾವತ್ತು ಫ್ರೀ ಇರ್ತಿ ಹೇಳು. ಅವತ್ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೊಂಡ್ಬಿಡ್ತೀನಿ. ಅಲ್ಲ, ನೀವು ಅಂದ್ರೆ ಇವತ್ತೇ ಮದುವೆ ಆಗ್ಬಿಡ್ತೀನಿ. ಅದು ಓಕೆ ಓಕೆ ಓಕೆ. ಅಳಿದೇವ್ರು, ನಿಮ್ದು ಮುಂದಿನ ಸಿನಿಮಾ ಮಜಾಧಿಪತಿ, ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಇವತ್ತಾದ್ರೂ ಆಗುತ್ತಾ? ಒಂದು ಅರ್ಧ ಗಂಟೆ ಸುಮ್ಮನೆ ಏನು ಮಾತಾಡ್ತಾ ಇದ್ದೀನಿ. ಅಳಿದೇವ್ರು ಏನಂತೆ? ಅದೇ ನಿನ್ನೆ ಕೆಲ್ಸಕ್ಕೆ ಸೇರ್ಕೊಂಡವಳಲ್ಲ, ಇವತ್ತು ಪೇಮೆಂಟ್ ಆಗುತ್ತಾ ಕೇಳ್ತಾವಳೆ. ಅಲ್ಲ, ಇಲ್ಲೋಡಿಲಿ, ನಿನ್ನಂತ ನಾನು, ಇಲ್ಲೋಡಿಲಿ, ನಿನ್ನಂತ ನಾನು ಮನೆ ಕೆಲಸದೋಳು ಇದ್ದಂಗಿರ್ಬೇಕು. ನಾನು ಮನೆ ಕೆಲಸದೋಳ? ಅಪ್ಪ, ಯಾವನ ಮನೆ ಕೆಲ್ಸದೋನು? ಯಾವ ಮನೆ ಕೆಲ್ಸದೋನು? ನೀನ್ ಮನೆ ಕೆಲ್ಸದೋನು, ನಿಮ್ಮ ಅಪ್ಪ ಮನೆ ಕೆಲ್ಸದೋನು. ಮುಚ್ಕೊಂಡು ಹೋದೋ ಮನೆ ದಾಟಿ. ಅಲ್ಲ ಅಳಿದೇವ್ರು, ನೀನ್ ನನಗೆ ಹೊಡೆದ್ಯಾ? ಇಲ್ಲ ಕನ್ಸ? ಹೊಡೆದೆ ಅಂದ್ರೆ ಇವಳು ಇವಳು ನನ್ನ ಹೆಂಡತಿ. ನಿನ್ನ ಹೆಂಡತಿ?
ಅಲಾಲೇ ಪಿಂಡ್ರಿಕೆ ಅಲ್ಲಿ ನನ್ನ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಇಕಿನ್ನೂ ಮದುವೆಗೆ ಇಲ್ಲೋಡಿಲಿ ನಿನ್ನಂತ ನಾನು ಮದುವೆ ಕ್ಯಾನ್ಸಲ್, ಸಿನಿಮಾ ಕ್ಯಾನ್ಸಲ್. ಸಿನಿಮಾ ಟಾಕೀಸಿಗೆ ಜನ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀತಾರಾಮನ್ನ ಹೀರೋ ಮಾಡ್ತೀನಿ. ನನ್ನ ಮಗಳಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀತಾರಾಮಗ ಕೊಟ್ಟು ಮದುವೆ ಮಾಡ್ತೀನಿ. ಪ್ರತಿಯೊಂದು ನಾಯಿಗೂ ಒಂದೊಂದು ದಿವಸ ಬರುತ್ತಂತಾರೆ. ಇವತ್ತು ಸೀತಾರಾಮಗ್ ಬಂದೈತಿ. ಅಳಿದವರು ಇಲ್ಲೋಡಿಲಿ ನಿನ್ನಂತ ನಾನು ಬಿಡಲ್ಲೇ. ಕಮಾನಿಯವ್ರಿ ಬಿಡಿ. ಪಾಟೀಲ್ ಹೊಂಟ ಲೇ ದರಿದ್ರ ಮುಖದವಳೆ, ಅದ್ ಯಾವ ಗಳಿಗಿಲ್ ನನ್ನ ಮನೆ ಒಳಗೆ ಕಾಲಿಟ್ಟೆ ಕೋಟಿ ದುಡ್ಡು ಕೋಟ್ ಹಾಕೊಂಡು ಆಚೆಗೆ ಹೋಗ್ತಾ ಇದ್ದಾಳೆ. ಲೇ ನೀನ್ ನನ್ನ ಮನೇಲಿ ಬದುಕಿರೋಕ್ಕಿಂತ ಆಚೆಗೆ ಹೋಗಿ ಸಾಯೆ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಇದೀಗ ಬಂದ ಸುದ್ದಿ, ಸ್ಯಾಂಡಲ್ವುಡ್ ನ ಪ್ರಖ್ಯಾತ ಹೀರೋ ಹುಲಿ ಕಾರ್ತಿಕ್ ಅವರು ರಸ್ತೆ ಅಪಘಾತದಲ್ಲಿ ಭೀಕರವಾಗಿ ಗಾಯಗೊಂಡಿದ್ದಾರೆ. ಹಲೋ ಸರ್, ನಾನು ಹುಲಿ ಕಾರ್ತಿಕ್ ಮಾತಾಡ್ತಾ ಇರೋದು. ಅದೇ ಸರ್, ನಿಮ್ಮ ಸಿನಿಮಾದಲ್ಲಿ ಯಾವ್ದಾರು ಒಂದು ಕ್ಯಾರೆಕ್ಟರ್ ಇದ್ರೆ ಕೊಡ್ತೀರಾ ಸರ್? ಸರ್ ಫಸ್ಟೇ ಹೇಳೋದಲ್ವಾ ಸರ್, ಎಂತ ಕೆಲಸ ಆಗೋಯ್ತು, ಕಾಸ್ಟಿಂಗ್ ಆಗ್ಬಿಟ್ಟಿದೆಯಲ್ಲ ಸರ್. ಹಲೋ ಸರ್, ನೀವು ಮಾಡೋಂಥ ಕ್ಯಾರೆಕ್ಟರ್ಗಳು ಯಾವುದೂ ಇಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಹೇಳ್ತೀನಿ ಸರ್. ರಾಂಗ್ ನಂಬರ್ ಮುಚ್ಕೊಂಡು ಫೋನ್ ಇಡಲೇ. ಸಿನಿಮಾ ಅಂದ್ರೆ ಬಂದ್ಬಿಡ್ತಾರೆ ಹಳ್ಳ ಆಡ್ಸ್ಕೊಂಡು. ಎಂತ ಕೆಲಸ ಆಗೋಯ್ತು ಸರ್, ಆ ನತದುಷ್ಟ ಮ್ಯೂಸಿಕ್ ಡೈರೆಕ್ಟರ್ ಕೈ ಕೊಟ್ಬಿಟ್ಟವನೇ ಸರ್. ಸರ್ ನಿಮ್ಮನ್ನೇ ಹಾಕೊಂಡು ಸಿನಿಮಾ ಮಾಡೋಣ ಅಂತ ಇದ್ದೆ ಸರ್, ಆದ್ರೆ ಪ್ರೊಡ್ಯೂಸರ್ ಕೈ ಎತ್ಬಿಟ್ಟ ಸರ್. ಸಾರಿ. ಲೇ ನಿಮ್ಮಂತವ್ರಿಗೆಲ್ಲ ಆ ಸಿನಿಮಾ ಏನಕ್ರಿ, ಮುಚ್ಕೊಂಡು ಫೋನ್ ಇಡ್ರಿ. ಏನ್ರಿ ಮಾಡ್ತಾ ಇದ್ದೀರಾ? ಲೇ ದರಿದ್ರದವಳೆ, ನೀನ್ ನನ್ನ ಮನೆ ಕಾಲಿಟ್ಟಿದ್ದಕ್ಕೆ ನನ್ನ ಜೀವನನೇ ಸರ್ವನಾಶ ಆಗೋಯ್ತು ಕಣೆ. ಯಾರು ನನ್ಗೆ ಅವಕಾಶ ಕೊಡ್ತಾ ಇಲ್ಲ. 6 ತಿಂಗಳು ಮನೇಲಿದ್ದೆ ಅಂತ ನನ್ನ ಜೀವನನೇ ಹಾಳಾಗೋಯ್ತು. ನಾನಿನ್ ಬದುಕಿರ್ಬಾರ್ದು ಕಣೆ. ರೀ ಯಾಕ್ರಿ ಹಾಗ ಅನ್ಕೋತೀರಾ? ನಿಮ್ ತರ ನಾನು ಅನ್ಕೊಂಡಿದ್ರೆ ನಾನು ಬದುಕ್ತಿದ್ನ ರೀ. ನನಗೂ ಅಷ್ಟೇ, ಸ್ಕೂಲಲ್ಲಿ ಟೀಚರಿಂದ ಹಿಡಿದು ಮದುವೆ ಆಗಕ್ ಬರೋ ಹುಡುಗರ್ವರೆಗೂ ಎಲ್ಲರೂ ಆಡ್ಕೊಳ್ಳೋರು. ಆದ್ರೆ ನಾನು ಯಾವತ್ತೂ ನನ್ನ ಆತ್ಮವಿಶ್ವಾಸನ ಕಳ್ಕೊಳ್ಳಿಲ್ಲ ಗೊತ್ತಾ? ಆತ್ಮವಿಶ್ವಾಸ ಕಳ್ಕೊಂಡಿದ್ರೆ ಇಂಥ ಸೂಪರ್ ಸ್ಟಾರ್ ನನ್ನ ಗಂಡನಾಗಿ ಸಿಗ್ತಿದ್ನೇನ್ರಿ? ಅಷ್ಟಕ್ಕೂ ನೀವು ಕಲಾವಿದ ಕಣ್ರಿ. ಕಲಾವಿದನ ಅವಕಾಶ ಕಿತ್ಕೋಬಹುದು, ಆದ್ರೆ ಅವನ ಕಲೆನ ಯಾರು ಕಿತ್ಕೊಳಕ್ಕಾಗಲ್ಲ. ಹ್ಞೂ ರೀ, ನೀವು ದುಡಿಲೇಬೇಕಂತ ಇಲ್ಲ ರೀ. ನಾವು ದಿನಕ್ಕೆ ಒಂದೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ, ನಾನೇ ನಿಮ್ಗೆ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ. ನನ್ನ ಮಡ್ಲಲ್ಲಿ ಮಗು ಥರ ಇರ್ತೀರಾ ಪ್ಲೀಸ್? ಸಾರಿ ಕಣೆ ಸುಮಿತ್ರಾ, ನೀನು ದರಿದ್ರ 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 ಅನ್ಕೊಂಡೆ. ಆದ್ರೆ ಇದೆಲ್ಲ ನನ್ನ ಅಹಂಕಾರಕ್ಕೆ ಸಿಕ್ಕ ಉತ್ತರ. ನೋಡು, ನೀನ್ ನನ್ನ ಲೈಫಲ್ಲಿ ಸಿಕ್ಕಿರೋ ದರಿದ್ರ ಅಲ್ಲ, ನಿಜವಾದ ಅದೃಷ್ಟ ಲಕ್ಷ್ಮಿ. ಹಲೋ ಕಾರ್ತಿಕ್ ಅವ್ರೇನ್ರಿ ಮಾತಾಡ್ತಾ ಇರೋದು? ಹೌದು ಸರ್, ನೀವ್ಯಾರು? ನೀವೊಂಚೂರು ಗಡ್ಡ ಬಿಡೋಕ್ಕಾಗುತ್ತಾ? ಬಿಡ್ತೀನಿ ಸರ್, ಆದ್ರೆ ನೀವ್ ಯಾರು ಸರ್? ಸರ್ ನಾನು ಪ್ರಶಾಂತ್ ನೀಲು ಅಂತ. ಅದೇ ನೆಕ್ಸ್ಟ್ KGF 7ಗೆ ನಿನ್ನೆ ಹೀರೋ ಮಾಡ್ಬೇಕು ಅನ್ಕೊಂಡಿದ್ದೀನಪ್ಪ. ವಾಟ್ ಅ ಪರ್ಫಾರ್ಮೆನ್ಸ್. ಫಸ್ಟ್ ನಾನು ಏನ್ ಹೇಳ್ಬೇಕು ಅಂದ್ರೆ, ಕಾರ್ತಿಕ್ ನಿಮ್ಮಿಬ್ರು ಜೋಡಿ ತುಂಬಾ ಕ್ಯೂಟ್ ಆಗಿತ್ತಪ್ಪ. ಅಂಡ್ ಮಾನ್ಸ ಸೀರಿಯಸ್ ಆಗಿ ಒಂದ್ ಇಡೀ ಸ್ಕಿಟ್ಟು ಇಷ್ಟು ಹೊತ್ತು ಕಾಲ್ ಕಟ್ಕೊಂಡು ಪರ್ಫಾರ್ಮ್ ಮಾಡೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಬರ್ಲಿ ಚಪ್ಪಾಳೆ ಬರ್ಲಿ. ಓಕೆ, ಸೊ ಜಿ ಮ್ಯಾನ್, ನೀವು ಯು ಆರ್ ನಾಟ್ ನ್ಯೂ ಟು ದಿ ಇಂಡಸ್ಟ್ರಿ. 2 ದಶಕಕ್ಕೂ ಮೇಲೆ ನೀವು ಇಂಡಸ್ಟ್ರಿಯಲ್ಲಿ ಇದ್ದಿದ್ದೀರಾ. ಈ ಸ್ಕಿಟ್ ಅಲ್ಲಿ ಒಂದು ಒಂದು ವಿಷಯ ತುಂಬಾ ಸಣ್ಣದಾಗಿ ಬಂದು ಹೋಯ್ತು. ಹಾಗೆ ಕಲಾವಿದರಿಗೆ ಏಳು ಬೀಳು ಇದ್ದೇ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್. ಇಟ್ಸ್ ವೆರಿ ಯೂಶುವಲ್ ಅಲ್ವಾ, ರೆಗ್ಯುಲರ್ ಮಾಮೂಲಿ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ತುಂಬಾ ಸುಲಭವಾದ ಕೆಲಸ ಅಲ್ಲ, ಅದು ಕಷ್ಟವಾದ ಕೆಲಸ.
ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದು ಆಕ್ಚುಲಿ ಒಂದು ಲೈನಲ್ಲಿ ಬಂದೋಯ್ತು. ಬಟ್ ಆ ಸೆಂಟಿಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಇಡೀ ಸ್ಟೇಜ್ ಇಲ್ಲಿ ಅಲ್ಲಿ ಆಗಲಿ ಎಲ್ಲ ಥ್ರೋಟ್ ಸಿಕ್ಕಾಪಟ್ಟ ಕ್ಲಾಪ್ಸ್ ಬಂದದ್ದು ಒಂದು ಡೈಲಾಗ್ಗೆ. ಎನಿಬಡಿ ನನ್ನ ಲೆಕ್ಕದಲ್ಲಿ ತುಂಬಾ ಈ ಕಲೆಯಲ್ಲಿದ್ದಷ್ಟು ಇದು ಒರಿಜಿನಲ್ ಕಾಂಪಿಟೇಷನ್ ಇರೋದು. ಇಲ್ಲಿ ರಿಸರ್ವೇಶನ್ ಇಲ್ಲ ಅಥವಾ ಯಾವುದು ರೆಕಮೆಂಡೇಶನ್ ವರ್ಕ್ ಆಗಲ್ಲ. ಗಾಡ್ ಫಾದರ್ಸ್ ಅಥವಾ ಲಕ್ ಸ್ವಲ್ಪ ಹೆಲ್ಪ್ ಆಗ್ಬೋದು, ಬಟ್ ಕಲೆನೇ ಮುಖ್ಯ ಒಬ್ಬ ಕ್ಲಿಕ್ ಆಗಕ್ಕೆ. ಕ್ಲಿಕ್ ಆದವರು ಜಾಸ್ತಿ ಸಮಯ ಅದರಲ್ಲೇ ಉಳಿಯಕ್ಕೂ ಕಷ್ಟ. ಅಂದ್ರೆ ಎವ್ರಿ ಡೇ ಇಸ್ ಎ ವಾರ್. ಅವನು ಫ್ಲಾಪ್ ಕೊಡ್ಬೇಕಂತಿಲ್ಲ, ಇನ್ನೊಬ್ಬ ಹಿಟ್ ಕೊಟ್ರೆ ಅವನು ಆಟೋಮ್ಯಾಟಿಕ್ ಡೌನ್ ಬರ್ತಾನೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಪ್ಲೇ ಆಗಿದೆ. ಮಾರ್ಕೆಟ್ ಇರುವಾಗ ಪ್ರತಿಯೊಂದಕ್ಕೂ ಪ್ಯಾಕಪ್. ಸೊ ಮಾರ್ಕೆಟ್ ಡೆಫಿನೆಟ್ ಎಲ್ಲರದ್ದು ಒಬ್ಬ ಟಾಪಿಕ್ ಹೋದ್ರೆ ಅಲ್ಲೇ ಜಾಸ್ತಿ ಉಳಿಯಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅವನು ಮತ್ತೆ ಕೆಳಗೆ ಬರ್ತಾನೆ, ಮತ್ತೆ ಮೇಲೆ ಹೋಗ್ಬೇಕು. ಸೊ ಪ್ರಯತ್ನ ಪಡಬೇಕು. ಬಟ್ ಆಟಿಟ್ಯೂಡ್ ಆಟಿಟ್ಯೂಡ್ ಒಂದೇ ತರ ಇರಬೇಕು. ಹಾಗ ಅದನ್ನ ಸಾಯಕ್ಕೆ ಅಂತ ಹೊಡ್ತಾನಲ್ಲ, ಅದೇ ಯಾರಿಗೆ ಬರ್ದ ಸ್ಟಾರ್ಡಮ್ ಅವನಿಗೆ ಬಂದಾಗ ಆಗ ಖುಷಿಯಲ್ಲಿ ಏನಕ್ಕೆ ಮೆರಿಬೇಕಿತ್ತು? ದೇವರು ಅಷ್ಟು ಕೊಟ್ಟಿದ್ದಾನೆ. ಸೊ ಎರಡನ್ನೂ ಅನುಭವಿಸ್ಬೇಕು. ದೇವ್ರು ಏನಂದ್ರೆ ಬೇವು ಬೆಲ್ಲ ಅಂತ ಹೇಳಿದ ತಕ್ಷಣ ಎರಡು ಕೊಡ್ತಾನೆ, ಎರಡು ಸಮವಾಗಿ ತಕೊಂಡ್ರೇನೆ ಲೈಫಲ್ಲಿ ಸಕ್ಸಸ್ ಆಗೋದು. ಈ ಒಂದು ಎಂಟ್ರಿ ಚೆನ್ನಾಗಿತ್ತು. ಪಾಟೀಲ್ ಬಂದ ನಿತಿನ ಈ ಸೀಸನ್ ಅಲ್ಲಿ ಯಾಕೋ ಗೊತ್ತಿಲ್ಲ ಸೂಪರ್ ಆಗಿ ಎಲ್ಲ ಸಿಕ್ಸರ್ ಬಾರಿಸ್ತಾ ಇದ್ದಾನೆ. ಯಾರ ಐಡಿಯಾ ಇದು? ಯಾರ ಐಡಿಯಾ ಅದು? ಹಿಂದ್ಗಡೆ ಇಡೋದು ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಅದು. ಸೊ ಕಾರ್ತಿಕ್ ಯುವರ್ ಟೀಮ್ ವಾಸ್ ವೆರಿ ಗುಡ್. ನಾನು ಹೇಳೋದು ಒಂದು ಸ್ಕಿಟ್ಟು ಕಾಮಿಡಿ ಜೊತೆ ಎಲ್ಲ ಜೊತೆಗಿರ್ಬೇಕು ಅಂತ ಹೇಳೋದು. ಲವ್ ದಿಸ್ ಗುಡ್. ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ರಚಿ ತುಂಬಾ ಬ್ರಿಲಿಯಂಟ್ ಆಗಿತ್ತು ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರದು ಕೂಡ. ಕಮ್ಸ್ ಟು ಮಾನಸ, ಹ್ಯಾಟ್ಸ್ ಆಫ್ ಟು ಯು ಮಾನಸ. ಸೀರಿಯಸ್ಲಿ ಮಂಡಿಲಿ ಇಲ್ಲಿಂದ ಇಲ್ಲಿ ನಡೆಯೋದೇ ತುಂಬಾನೇ ಕಷ್ಟ. ಪೂರಾ ಸ್ಕಿಟ್ಟಲ್ಲೂ ಹಿಂಗೆ ಇರೋದ್ರಿಂದ ಐ ಥಿಂಕ್ ನಿಜವಾಗ್ಲೂ ಅವ್ರ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕಾಗುತ್ತೆ. ಆ್ಯಂಡ್ ಕಾರ್ತಿಕ್ ದ ಎಂಟೈರ್ ಟೀಮ್ ಐ ಥಿಂಕ್ ತುಂಬ ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡು ಬಂದು ಪ್ರೆಸೆಂಟ್ ಮಾಡಿರುವಂಥದ್ದು. ದ ಸ್ಕಿಟ್ ಇಸ್ ರಿಯಲಿ ಬ್ರಿಲಿಯಂಟ್. ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿರುವಂಥ ಒಂದು ಸ್ಕಿಟ್ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಸ್ಕಿಟ್. ಯು ಗೈಸ್ ರಿಯಲಿ ನೇಲ್ಡ್ ಇಟ್. ಯು ಗೈಸ್ ಕಿಲ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್. ಎಲ್ರಿಗೂ ಹೀಗೆ ಅಮೇಸಿಂಗ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರಿ. ಎಲ್ಲರೂ ಹೊಡ್ಬೇಕಾರೆ ಹಂಗೆ ಹೋಗ್ಬೇಕಪ್ಪ. ಸೊ ಈ ವಾರದ ಎಲ್ಲ ಸ್ಕಿಟ್ಗಳನ್ನ ನಾವು ನೋಡಿದ್ದೀವಿ. ಸೊ ಈ ವಾರದ ಬೆಸ್ಟ್ ಸ್ಕಿಟ್ ಅಂಡ್ ಮಜಾಧಿಪತಿ ಯಾರು ಅಂತ ನೋಡುವಂತ ಟೈಮ್. ಸೊ ಇದನ್ನ ಅನೌನ್ಸ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೋಣ ನಮ್ಮ ಅಮೇಸಿಂಗ್ ಜಡ್ಜಸ್. ಬೆಸ್ಟ್ ಟೀಮ್ ಯಾವಾಗ್ಲೂ ವಿನ್ನರ್ ಅನೌನ್ಸ್ ಮಾಡೋದು. ಈ ಸಲ ನಾವು ಫೈನಲ್ ಇಬ್ರನ್ನು ಕರಿತೀನಿ ಸ್ಟೇಜಿಗೆ. 2 ಫೈನಲ್ ದ ಬೆಸ್ಟ್ ಟೀಮ್ ಬನ್ನಿ. ಯಾವ 2 ಟೀಮ್ಗೆ ಯು ನೇಲ್ ಇಟ್ ಯು ಲ್ಯಾಗ್ ಮಂಜ ಮತ್ತೆ ಕಾರ್ತಿಕ್ ಟೀಮ್. ನೀವಿಬ್ರು ಟೀಮ್ ಲೀಡರ್ ಕೈ ಹಿಡ್ಕೊಳ್ಳಿ. ಯಾರ್ ವಿನ್ನರು ಅವ್ರ ಕೈನ ಎತ್ಬಿಡ್ಬೋದು. ಓಕೆನಾ? ಹಾಗ ಅನೌನ್ಸ್ ಮಾಡೋಣ. ಓಕೆ, and the winner is Lagu. ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಗಾಡಿ ಮಜಾ ಮಾಡುವ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಜಾ ಮಜಾ ಭಾರತ, ಮಜಾ ಮಜಾ ಭಾರತ, ಮಜಾ ಮಜಾ ಭಾರತ, ಮಜಾ ಮಜಾ ಭಾರತ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ಪ್ರತಿ ವಾರ ನಮಗೆ ಸಖತ್ತಾಗಿರೋ ಪರ್ಫಾರ್ಮೆನ್ಸಸ್ನ ನೀವು ನೀಡ್ತಾನೆ ಇರಬೇಕು. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಥ್ಯಾಂಕ್ ಯು. ಮಜಾ ಮಜಾ ಭಾರತ.
ಆಲ್ರೈಟ್, ಸೊ ಜಡ್ಜಸ್ ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ನೋಡುವಂತ ಸಮಯ. ಆ ಒಂದು ಬೆಸ್ಟ್ ಪರ್ಫಾರ್ಮರ್ ಯಾರು? ನಾನು ಟಾಪ್ 3 ಕರಿತೀನಿ ಸ್ಟೇಜ್ಗೆ. ಅದು ಲ್ಯಾಗ್ ಮಂಜಾ, ಮಾನಸ, ನಿತಿನ್. ಆಕ್ಚುಲಿ ನಮಗೆ ನಾನು ಹೋದ್ವಾರ ಹೇಳ್ದಂಗೆ ನಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದೇ ನಮಗೆ ಮ್ಯಾಟರ್ ಆಗೋದು ಅಂತ. ಸೊ 3 ಜನ ತುಂಬ ಚೆನ್ನಾಗಿ ನಗ್ಸಿದ್ದಾರೆ. ಅವ್ರ ಅಟೆಂಪ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಟೆಂಪ್ಟ್ ಎಫರ್ಟ್ ಹಾಕಿರೋದು ನನಗೆ ಮಾನಸ. Congratulations, badge please, Chandni. मजा भारत, मजा भारत. ಸೊ ಇದರೊಂದಿಗೆ ಈ ವಾರದ ಎಪಿಸೋಡ್ಗಳನ್ನ ನಾವು ಮುಗಿಸ್ಕೊಳ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ನಿಮ್ಮ ಮುಂದೆ ಎಲ್ಲರೂ ಬರ್ತೀವಿ. ಅಲ್ಲಿವರೆಗೂ ನಮಗೋಸ್ಕರ ವೇಟ್ ಮಾಡ್ತಾ ಇರಿ. ಮುಂದಿನ ಶನಿವಾರ ರಾತ್ರಿ 9 ಗಂಟೆಗೆ ಮೀಟ್ ಮಾಡೋಣ, ಮಜಾ ಮಾಡೋಣ, ಮಜಾ ಭಾರತದಲ್ಲಿ. ನಮಸ್ಕಾರ, ಶುಭರಾತ್ರಿ.